ಇಲ್ಲ ಅಂದರೆ ಬರೀ ಮನುಷ್ಯರಾಗಿ ಬದುಕೋದಷ್ಟೇ ಅಲ್ಲ, ಮನುಷ್ಯನೊಳಗೆ ಒಬ್ಬ ಮಹಾ ಮಾಧವನಿದ್ದಾನೆ, ನರನೊಳಗೆ ಒಬ್ಬ ಹರನಿದ್ದಾನೆ, ಭಕ್ತನೊಳಗೆ ಒಬ್ಬ ಭಗವಂತನಿದ್ದಾನೆ. ಸೊ ನಾವು ಬರೀ ಭಕ್ತರಾಗಿ ಪೂಜೆ ಮಾಡ್ಕೊತ ಹೊರಟಿದ್ದೇವೆ ಅಷ್ಟೇ. ಇವತ್ತು ನರನಾಗಿ ಅಷ್ಟೇ ಸಾಯುವುದಲ್ಲ, ನರನಾಗಿ ಹುಟ್ಟಿ ನರನಾಗಿ ಸಾಯುವುದಲ್ಲ, ಹರಣ ಆಗಬೇಕು. ಅದಕ್ಕೆ ಅಕ್ಕ ಮಹಾದೇವಿ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ ಅಂತ ಹೇಳಿ ಗುರುದೇವನನ್ನು ಸ್ಮರಣೆ ಮಾಡಿದಾಳೆ. ಹಾಗಾಗಿ ಪುಣ್ಯಾತ್ಮರೇ, ಇವತ್ತು ಭೌತಿಕವಾದ ಈ ಪ್ರಾಪಂಚಿಕ ಜೀವನದೊಳಗೆ ನಾವು ಬದುಕುವುದರ ಜೊತೆಗೇನೆ ಒಂದಿಷ್ಟು ಆಧ್ಯಾತ್ಮಿಕ ಅನುಭವವನ್ನು ನಾವು ಅಳವಡಿಸಿಕೊಳ್ಳಬೇಕು, ಅದನ್ನು ಅನುಭವಿಸಬೇಕಷ್ಟೆ. ನಾವು ಊಟ ಮಾಡಬೇಕಾದಾಗ ಯಾವುದೇ ರುಚಿಯಾದ ಸಿಹಿ ಇರಲಿ, ಅದನ್ನು ಎಷ್ಟೊತ್ತನ್ನು ನಾಲಿಗೆಯೊಳಗೆ ಇಟ್ಕೊಳ್ತೇವೆ, ಎಷ್ಟು ಕ್ಷಣ ಇಟ್ಕೊಳ್ತೇವೆ. ತಟ್ಟೆ ಮುಂದೆ ತಂದು ಕೊಟ್ಟರು ನಾವು ತಿಂತಾ ಇದ್ದೇವೆ, ಆ ಒಂದು ತುತ್ತು ಬಾಯಾಗಿ ಇಟ್ಟುವಂದ್ರೆ ಹಾಗೆ ಇಟ್ಕೊಂಡು ಕೂತ್ಕೊಳ್ತೇವೇನೋ, ಅದನ್ನು ನುಂಗಿ ಬಿಡ್ತೇವಲ್ಲ. ಹಾಗೆ ನಾವು ಬರೀ ಆಹಾರವನ್ನು ಅಷ್ಟೇ ನುಂಗ್ತಾ ಇಲ್ಲ, ನಮ್ಮ ಜೀವನದ ಸಮಯವನ್ನು ನುಂಗಿ ಹಾಕ್ತಾ ಇದ್ದೇವೆ ನಾವೆಲ್ಲ. ಜೀವನದೊಳಗೆ ಅತ್ಯಂತ ಅಮೂಲ್ಯವಾಗಿರುವಂಥದ್ದು ಯಾವುದು ಅಂದರೆ ಸಮಯ. ಸೊ ಕಾಲೋ ಜಗದ್ಭಕ್ಷಕ, ನಮಗೆ ತಿಳಿದೋ ತಿಳಿಯದೆಯೋ ಅನೇಕ ಸಮಯವನ್ನು ವ್ಯರ್ಥವಾಗಿ ನಾವು ಕಳೆದು ಬಿಟ್ಟಿದ್ದೇವೆ, ಹೌದಲ್ಲೋ? ಇನ್ನು ಉಳಿದಂತಹ ಸಮಯವನ್ನಾದರೂ ಕೂಡ ಆಧ್ಯಾತ್ಮಿಕ ಧ್ಯಾನಕ್ಕೆ ಮತ್ತು ಸತ್ಸಂಗಕ್ಕೆ ಮತ್ತು ಸಜ್ಜನರ ಸಂಘಕ್ಕೆ ನಾವು ಅದನ್ನು ಏನು ಮಾಡಬೇಕು ಅಂದರೆ ಮೀಸಲಾಗಿರಿಸಿಕೊಂಡು ನಮ್ಮ ಜೀವನವನ್ನು ನಾವು ಪಾವನ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಸದಿಚ್ಛೆಯನ್ನು, ಸದ್ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ಆತ್ಮೀಯ ಬಂಧುಗಳೇ, ನಮ್ಮ ಅಚ್ಯುತಾನಂದ ಬಹಳ ಪ್ರೀತಿಯಿಂದ ಅವರು ಆಮಂತ್ರಿಸಿದ್ದಾರೆ, ನಮಗೆ ಆಮಂತ್ರಣವನ್ನು ನೀಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ಬಹಳ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಆ ಸದುಹೃದಯವಂತಿಕೆಯಿಂದ ಈ ಭಾಗದ ಎಲ್ಲರಿಗೂ ಕೂಡ ಧ್ಯಾನ ಸಿಗಲಿ ಅನ್ನುವಂತಹ ಒಂದು ಸದ್ಭಾವನೆಯನ್ನು ಇಟ್ಟುಕೊಂಡು ಧ್ಯಾನ ಮಂದಿರ ಕಟ್ಟಿದ್ದಾರೆ. ಧ್ಯಾನ ಮಂದಿರ ಕಟ್ಟೋದು ದೊಡ್ಡದಲ್ಲ, ಆ ಮಂದಿರದಲ್ಲಿ ನಿರಂತರವಾಗಿ ಧ್ಯಾನ ನಡಿಬೇಕು, ಸತ್ಸಂಗ ಸ್ವಾಧ್ಯಾಯಗಳು ನಡೀತಾ ಇರಬೇಕು. ಅದರ ಸದುಪಯೋಗವನ್ನು, ಪ್ರಯೋಜನವನ್ನು ಈ ಭಾಗದ ಜನರು ತಾವೆಲ್ಲರೂ ಕೂಡ ಪಡೆದುಕೊಳ್ಬೇಕು ಅಂತ ನಾನು ಈ ಮೂಲಕವಾಗಿ ಕೇಳಿಕೊಳ್ತಾ, ನಾನು ಆ್ಯಕ್ಚುಲಿ 10 ಗಂಟೆಗೆ ಬಂದು 12 ಗಂಟೆಗೆ ಹೋಗ್ತೇನೆ ಅಂತ ನಮ್ಮ ಚಿದಾನಂದ ಅವರಿಗೆ ಹೇಳಿದ್ವಿ. ಸೊ ಆದರೂ ಕೂಡ ನಮ್ಮ ಚಿದಾನಂದರು ಸಹಜ ಇಂಡಿಯನ್ ಟೈಮ್, ಅದು 10 ಗಂಟೆ ಅಂತಂದ್ರೆ 12 ಗಂಟೆಗೆ ಚಲೋ ಆಗೋದು ಇಂಡಿಯನ್ ಟೈಮ್ ಅಂತ ಹೇಳ್ತಿರ್ತೇವೆ, ಹೌದಲ್ಲ? ಜನ ಬರಬೇಕು, ಜನರಿಗಾಗಿ ಗುರುಗಳು ಕಾಯ್ದು ಕೂತ್ಕೋಬೇಕಾಗ್ಯದ. ಇವತ್ತು ಪರಿಸ್ಥಿತಿ ಹಂಗಾಗ್ಯದ, ಹಾಗಾಗಬಾರದು. ಗುರುಗಳಿಗಾಗಿನೇ ನಾವು ಕಾಯಬೇಕು, ಹೌದಲ್ಲೋ? ನಾವು ಬಂದು ಕೂತ್ಕೋಬೇಕು. ಸಾಧನೆಯ ಮನಸ್ಸನ್ನು ನಾವು ಇಟ್ಟುಕೊಂಡವರಿಗೆ ನಿಜವಾಗ್ಲೂ ತೃಪ್ತ ಭಾವ ಇದ್ದೇ ಇರ್ತದೆ. ಪುಣ್ಯಾತ್ಮರೇ, ತಮಗೆಲ್ಲರಿಗೂ ಕೂಡ ಭಗವಂತ ಸಕಲ ಆಯುರ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಶುಭವನ್ನು ಕೋರ್ತಾ, ಇನ್ನು ಮುಂದೆ ನಮ್ಮ ವಿಜಯ ಸಿದ್ದೇಶ್ವರಪ್ಪಗಳು ಆಶೀರ್ವಚನವನ್ನು ನೀಡ್ತಾರೆ. ಅವ್ರದ್ದೊಂದು ಸ್ವಲ್ಪ ನೆಗಡಿ ಆಗಿದ್ದರೂ ಸಹಿತ, ಅವರಿಗೆ ಆರೋಗ್ಯ ವ್ಯತ್ಯಾಸ ಇದ್ದರೂ ಸಹಿತ ನಮ್ಮ ಚಿದಾನಂದರ ಈ ಕಾರ್ಯಕ್ರಮದ ಮೇಲೆ ಒಂದು ಪ್ರೀತಿಯನ್ನು ಇಟ್ಕೊಂಡು ಅವರು ಓಡೋಡಿ ಬಂದಿದ್ದಾರೆ. ಜೊತೆಗೆ ನಮ್ಮ ಲಿಂಗರಾಜ್ ದಂಪತಿಗಳು ಸುಮಾರು ದಿನಗಳಿಂದ 3-4 ದಿನಗಳಿಂದ ಇಲ್ಲಿ ಸತ್ಸಂಗವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ನಾನು ಅನಿವಾರ್ಯ ಕಾರಣದಿಂದ ಬೇರೆ ಒಂದು ಡ್ರೈವರ್ ಇರಲಿಲ್ಲ. ಆ್ಯಕ್ಚುಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ನಿಯೋಜನೆಗೊಂಡಿದ್ದರು. 1 ಗಂಟೆ ದಯವಿಟ್ಟು ಬಾರಪ್ಪ ಅಂತ ತಿಳ್ಕೊಂಡು ಕರ್ಕೊಂಡು ಬಂದಿದ್ದೇನೆ. ಅವರಿಗೂ ಫೋನ್ ಬರ್ತಾ ಇದೆ, ನಮಗೂ ಫೋನ್ ಬರ್ತಾ ಇದೆ, ಬೇರೆ ಕಡೆಗೆ ಅವರು ಹೋಗೋರಿದ್ದಾರೆ, ಕಳಿಸ್ಬೇಕಾಗಿದೆ. ಮತ್ತೊಂದು ಸಾರಿ ನಾನು ಬರ್ತೇನೆ. ಈ ಕಾರ್ಯಕ್ರಮ ಬೇರೆದವ್ರದ್ದಲ್ಲ, ಈ ಕಾರ್ಯಕ್ರಮ ನಮ್ಮದೇ. ಇಲ್ಲಿ ಎಷ್ಟು ಜನ ಬಂದಿದ್ದೀರಿ, ಪಿರಮಿಡ್ ಯಾರ್ದು ಅಂತಂದ್ರೆ ನಮ್ಮದು ಅನ್ನಬೇಕು. ಧ್ಯಾನದ ಕಾರ್ಯಕ್ರಮ ಯಾರ್ದು ಅಂತಂದ್ರೆ ಅದು ಗುರುಗಳದು ಅಥವಾ ಚಿದಾನಂದರದು ಅಂತ ಅನ್ನಬಾರ್ದು. ಈ ಕಾರ್ಯಕ್ರಮ ಯಾರ್ದು? ನಮ್ಮೆಲ್ಲರದು. ಯಾಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರೋದು ಬರೀ ಅವರ ಕಲ್ಯಾಣಕ್ಕಾಗಿ ಅಲ್ಲ, ನಿಮ್ಮೆಲ್ಲರ ಆತ್ಮ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಹೀಗೆ ಯಶಸ್ವಿ ಅಹಂಕಾರ
ಈ ರೀತಿ ವಿಕಾರಗಳಿಂದ ಕೂಡಿರುವಂಥ ಸಂಕಲ್ಪಗಳು ನಕಾರಾತ್ಮಕ ಸಂಕಲ್ಪಗಳು ಅಂತ ನಾವು ಹೇಳ್ತೀವಿ. ನಮಗೆ ಇದ್ರ ಬಗ್ಗೆ ಗೊತ್ತಿದೆ. ಆದರೆ ಸಕಾರಾತ್ಮಕ ಸಂಕಲ್ಪಗಳಂದ್ರೆ ಏನು ಅಂತಂದ್ರೆ ಇದರ ವಿರುದ್ಧ ಸುಖ, ಶಾಂತಿ, ಆನಂದ, ಪ್ರೇಮ, ಆನಂದ, ಶಕ್ತಿ, ಜ್ಞಾನದಿಂದ ಕೂಡಿರುವಂಥ ಸಂಕಲ್ಪಗಳನ್ನು ಸಕಾರಾತ್ಮಕ ವಿಚಾರಗಳು ಅಂತ ನಾವು ಹೇಳ್ತೀವಿ. ಹೋಗ್ಲಿ, ಈ ಸಕಾರಾತ್ಮಕ ವಿಚಾರಗಳು ಹೇಗೆ ಮಾಡುವುದು, ಎಲ್ಲಿ ನಮಗೆ ಪ್ರಾಪ್ತಿಯಾಗುವುದು, ಎಲ್ಲಿ ಹೋದರೆ ಪ್ರಾಪ್ತಿಯಾಗುವುದು, ಯಾವ ಗ್ರಂಥ ಓದಿದರೆ ಪ್ರಾಪ್ತಿಯಾಗುವುದು ಅಂದರೆ ಪರಮಾತ್ಮ ಹೇಳ್ತಾರೆ, ನೀನು ಈ ದೇಹ ಅಲ್ಲ, ಇದರೊಳಗಡೆ ಇರುವಂಥ ಚೈತನ್ಯ ಶಕ್ತಿ ಅಂತ ಯಾವಾಗ ನಿನ್ನ ಮನಸ್ಸನ್ನು ಆತ್ಮದ ಮೇಲೆ ಇಡುತ್ತೀಯೋ, ಅಂದರೆ ನಿನ್ನ ಮನಸ್ಸನ್ನು ಇಡುತ್ತೀಯೋ, ಆಗ ನಿನ್ನ ಸಂಕಲ್ಪಗಳು ಸ್ವತಃವಾಗಿಯೇ ಸಕಾರಾತ್ಮಕದ ಕಡೆಗೆ ಹೋಗುತ್ತದೆ ಅಂತ. ನಿಮ್ಮ ಇಷ್ಟವಾಗಿರುವಂಥ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ, ಖುಷಿ ಆಗುತ್ತಾ, ದುಃಖ ಆಗುತ್ತಾ? ಖುಷಿ ಆಗುತ್ತೆ. ಅದೇ ನಿಮ್ಮನ್ನು ಬೈದವ್ರು ನೆನೆಸ್ಕೊಳ್ಳಿ, ಕೋಪ ಬರುತ್ತೆ. ಇವಾಗ ಕೋಪ ಅಥವಾ ಖುಷಿ ಅನ್ನೋದು ನೀವು ಬೇಕು ಅಂತ ಆಹ್ವಾನ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸನ್ನು ಯಾರ ಮೇಲೆ ಹಾರಿಸ್ತೀರೋ ಅವ್ರ ಮೇಲೆ ಹೋಗುತ್ತೆ. ನಿಮ್ಗೆ ಇಷ್ಟವಾಗಿರುವಂಥ ಸ್ವೀಟ್ ನೆನೆಸ್ಕೊಳ್ಳಿ. ಯಾವ್ದಮ್ಮ ನಿಮ್ಗೆ ಇಷ್ಟ ಸ್ವೀಟ್? ಅಕ್ಕವ್ರೆ, ಅಮ್ಮ ಯಾವುದು ನಿಮ್ಗೆ ಇಷ್ಟ? ನಮಗೆ ಇಷ್ಟವಾಗಿರುವಂಥ ಸಿಹಿ ತಿಂಡಿಗಳು ನೆನೆಸ್ಕೊಂಡು ಖುಷಿ ಆಗುತ್ತೆ. ಅಂದರೆ ಏನು? ನಮ್ಮ ಮನಸ್ಸನ್ನು ಎಲ್ಲಿ ಜೋಡಿಸುತ್ತೇವೋ, ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅದರೊಂದಿಗೆ ನಮಗ ಪ್ರಭಾವ ಅನ್ನೋದು ಬೀರುತ್ತದೆ. ಮನಸ್ಸೇ ಅದನ್ನು ಆಕರ್ಷಣೆ ಮಾಡುತ್ತೆ. ಈಗ ಪರಮಾತ್ಮ ಹೇಳೋದು ಒಂದೇ, ಸರಳವಾಗಿ ನಿಮ್ಮ ಜೀವನವನ್ನು ಸುಖ ಶಾಂತಿಯ ಕಡೆಗೆ ನಡೆಸಬೇಕೆಂದರೆ ನಾನು ಈ ದೇಹವಲ್ಲ, ಇದರ ಭೃಗುಟಿಯ ಮಧ್ಯದಲ್ಲಿರುವಂಥ ಜ್ಯೋತಿ ನಾನು ಅಂತ ಸ್ಮರಿಸಿ, ಪರಮಾತ್ಮನೂ ಸಹ ನಿರಾಕಾರ ಜ್ಯೋತಿಯಾಗಿದ್ದಾರೆ, ಸದಾಶಿವ ನನ್ನ ತಂದೆಯಾಗಿದ್ದಾರೆ ಅಂತ ಪ್ರತಿ ಕರ್ಮದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಆ ಪರಮಾತ್ಮನನ್ನು ನೆನೆಯುತ್ತಾ ನಾವಿದ್ದರೆ ಸ್ವತಃವಾಗಿಯೇ ನಮ್ಮ ಸಂಕಲ್ಪಗಳು, ನಮ್ಮ ವಿವೇಚನೆ ಅನ್ನೋದು ಸಕಾರಾತ್ಮಕದ ಕಡೆ ಹೋಗುತ್ತೆ. ಅದರಂತೆ ನಮ್ಮ ಜೀವನವೂ ಕೂಡ ಸಂತೋಷಕರವಾಗಿ, ಆನಂದಕರವಾಗಿರುತ್ತೆ. ಯಾಕೆ ಅಂದರೆ ಈ ಸ್ಮೃತಿಯಿಂದ ನಾವು ಏನೇ ಕರ್ಮ ಮಾಡಿ, ಅದು ನಾನು ವಿಶೇಷವಾಗಿ ನೋಡಿದ್ದೇನೆಂದರೆ ಈ ಊರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರೂ ಶ್ರಮಜೀವಿಗಳೇ. ಒಬ್ಬರು ಕೂಡ ಒಂದು ನಿಮಿಷವೂ ಕೂಡ ಸುಮ್ಮನೆ ಇರುವುದಿಲ್ಲ. ಪ್ರತಿಯೊಬ್ಬರೂ ಕೂಡ ಅಷ್ಟು ಶ್ರಮಜೀವಿಗಳಿದ್ದೀರ, ಅಷ್ಟು ಭಾವನಾ ಜೀವಿಗಳಿದ್ದೀರ. ಇಲ್ಲಿ ಈ ಊರನ್ನು ನೋಡಿ, ಈ ತೋಟದ ಎಲ್ಲ ಸಹೋದರರು ಸಹೋದರಿಯರು, ತಾಯಿ ತಂದೆಗಳೆಲ್ಲರನ್ನು ನೋಡಿ, ಚಿಕ್ಕ ಮಕ್ಕಳು ಸಹಿತವಾಗಿ ಅವರಿರುವಂಥ ಸಂಸ್ಕಾರಗಳು ಬಹಳವೇ ಖುಷಿಯಾಯಿತು. ಅದಕ್ಕೆ ಈ ಸಂದೇಶ ಪರಮಾತ್ಮ ಹೇಳುವುದೇನೆಂದರೆ, ನೀವೆಷ್ಟು ಶ್ರಮಜೀವಿಗಳಿದ್ದೀರಾ, ಎಷ್ಟು ಕರ್ಮಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ, ಇದು ಬಹಳನೇ ಖುಷಿ ವಿಚಾರ. ಆದರೆ ಅದರಲ್ಲಿ ಒಂದು ಸತ್ಯ ಸ್ಮೃತಿಯನ್ನು ಜೋಡಿಸಿದರೆ ಸಾಕು, ಅದರ ಶ್ರಮ ಅಂತಲೂ ಅನಿಸಲ್ಲ. ಅದರ ಜೊತೆಗೆ ನಿಮ್ಮ ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಸಫಲತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ನಾವು ಕರ್ಮ ಸಫಲತೆ ಆಗಬೇಕು, ನಾವು ಮಾಡಿರುವಂಥ ಪ್ರತಿಯೊಂದರಿಂದ ನಮಗೆ ಖುಷಿ ಸಿಗಬೇಕು, ಪ್ರತಿಯೊಂದು ಕಾರ್ಯ ಆಗಬೇಕು, ನಿರ್ವಹಿಸಬೇಕು ಚೆನ್ನಾಗಿ ಅಂತಂದರೆ ಏನೂ ಇಲ್ಲ. ನಾನು ಆತ್ಮ ಎನ್ನುವಂಥ ಸತ್ಯ ಸ್ಮೃತಿ ಹಾಗೂ ಪರಮಾತ್ಮ ನಿರಾಕಾರ ನನ್ನ ತಂದೆ ನನ್ನ ಜೊತೆಗಿದ್ದಾರೆ ಎನ್ನುವಂಥ ಒಂದು ನಿಜವಾಗಿರುವಂತಹ ಸಂಕಲ್ಪ, ದೃಢ ಸಂಕಲ್ಪದಿಂದ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾವು ಸಫಲತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ 4 ದಿನಗಳ ಒಂದು ಪ್ರವಚನ ಕಾರ್ಯಕ್ರಮದ ಒಂದು ಅನುಭವ ಹೇಳಬೇಕಂದ್ರೆ, ಎಲ್ಲರೂ ಕೂಡ ಅತಿ ಉಮ್ಮಂಗದಿಂದ, ಅತಿ ಉತ್ಸಾಹದಿಂದ ಈ ಒಂದು ಜ್ಞಾನವನ್ನು ಕೇಳಲಿಕ್ಕೆ ಬಂದಿದ್ದೀರಿ. ನಮ್ಮ ಮೇಲೆ ತಾವು ತೋರಿಸಿರುವಂಥ ಪ್ರೀತಿ ಅನ್ನೋದು ಎಷ್ಟು ಹೇಳಿದರೂ ಕೂಡ ಅದು ಸಾಲದು. ಯಾಕಂದರೆ ನಾವು ಎಲ್ಲಿಂದನೋ ಬಂದಿದ್ದೀವಿ ಅಂತಿಲ್ಲ, ಈ ಊರವರು ನಮ್ಮನ್ನು ಅಷ್ಟು ಅಪ್ಪಿಕೊಂಡಿದ್ದಾರೆ. ನಾವು ಬಂದಿರೋದೇ ಪರಮಾತ್ಮನ ಸಂದೇಶವನ್ನು ತಿಳಿಸ್ಲಿಕ್ಕೆ. ನಮಗೆ ಎಷ್ಟು ತಾವು ಪ್ರೀತಿ, ರಾಮ ಹೆಸರು ತಗೋದು ಎಲ್ಲರೂ ಅಂದ್ರೆ ಎಲ್ಲರೂ ಅಷ್ಟು ನಾ ಏನೂ ಇಲ್ಲ, ನಾ ಸುಮ್ಮನೆ ಇದ್ದೀವಿ, ಎಲ್ಲ ತಾನಾಗೆ ನಡೀತಾ ಇದ್ದೀವಿ. ಪಾಪ ಅವರೇ ಸಂತಿಂತ ಎಲ್ಲ ಕಾರ್ಯಕ್ರಮ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಎಷ್ಟು ನನಗಂದ್ರೆ ಅದೇನಿಸ್ತೈತೆ, ಭಗವಂತ ಅವ್ರಿಗೆ ಒಂದು ಶಕ್ತಿ ಕೊಡಪ್ಪ, ಇಂಥ 100 ಕಾರ್ಯಕ್ರಮ ಒಂದು ಶಕ್ತಿ ಅವ್ರಿಗೆ ಕೊಟ್ರಿ, ಅವ್ರಿಂಥ ಅನೇಕ ಆತ್ಮಗಳ ಕಲ್ಯಾಣಕ್ಕೆ ಕಾರಣೀಭೂತಾರ ಅಂತಾರೆ. ಅಜ್ಜಾರು ಮನ್ನಿಕೇರಿ ಅಜ್ಜಾರು ಅಂದ್ರೆ ಏನೋ ಬೆನ್ನಲ್ಲಿ ಬಿದ್ದಂಗ್ರಿ, ಪ್ರತಿಯೊಂದು ಹೆಜ್ಜೆಗೆಯೂ. ನಾವು ಇನ್ನೊಂದು ಖುಷಿಯಾಗಿ ಹೇಳ್ಬೇಕಂದ್ರೆ, ನನಗೆ ಚಿನ್ನಪ್ಪ ಅಂತ ಹೆಸರಿಡೋದು ನನ್ನ ತಂದೆ ತಾಯಿ ನನ್ನ ಬಾಲ್ಯದಲ್ಲಿ.
ರಾಜಯೋಗ ಅಂತ ಹೆಸರಿಟ್ಟಿದ್ದು ಇವತ್ತು ನಮ್ಮ ಲಿಂಗರಾಜನವರು ಚಿದಾನಂದ ನಾಮಕರಣ ಹೊಸ ಜನ್ಮ ಕೊಟ್ಟಿದ್ದು ನಮ್ಮ ವಿಜಯ ಸಿದ್ಧ ಸ್ವಾಮಿಗಳು ಮನ್ನಿಕೆ ರಾಜರು ಅವರೇ ಇವತ್ತು ನನಗೆ ಹೊಸ ಜನ್ಮ ಕೊಟ್ಟಿದ್ದಾರೆ, ಹೊಸ ಯಶಸ್ಸು ಇಟ್ಟಿದ್ದಾರೆ. ಈಗ ಅವರೇ ಕಾರಣ ಅಂತ. ಯಾಕಂದ್ರೆ ನಮ್ಗೆ ಇವತ್ತು ಹೋದ ಪ್ರತಿ ಸಲ ಅವರು ನಮಗೆ ಪರಿಚಯ ಆದಾಗಿಂದ ಬೆನ್ನೆಲುಬಾಗಿ ನಿಂತು ಎಲ್ಲದಕ್ಕೂ ನಮ್ಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹೀಗೆ ಈ ಕಾರ್ಯಕ್ರಮ ವಿಶೇಷವಾಗಿ ನಿರಂತರ ಇಲ್ಲಿ ಬಂದಂಥ ಆತ್ಮಗಳೆಲ್ಲ ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ಜ್ಞಾನ ಅಂತ ಒಂದು ದಿವಸ ತೋರಿಸ್ಕೊಳ್ಳೋದಲ್ಲ, ನಿರಂತರ ನಡೆಯಲಿ. ನಿರಂತರ ಇಲ್ಲಿ ಕಾರ್ಯಕ್ರಮ ನಡೀತಿದ್ದಾರೆ. ಇವತ್ತು ಸಾಯಂಕಾಲ ಕಾರ್ಯಕ್ರಮದ 7 ಸಣ್ಣ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮ ಅನೌನ್ಸ್ ಮಾಡಿಸ್ತಾರೆ. ಎಲ್ಲರೂ ಸದಾಕಾಲ ಈ 5 ಗಂಟೆ ಜಾಗ ನಂದಲ್ಲ, ನಮ್ಮ ಮಿಸಸ್ದಲ್ಲ, ನಮ್ಮ ತಂದೆ ತಾಯಿ ಯಾರ್ದು ಅಲ್ಲ. ಯಾರು ಆತ್ಮಜ್ಞಾನಿಗಳು, ಯಾರ ಜ್ಞಾನಿಗಳಿದ್ರೆ, ಯಾವ ಸಂತದ್ರಿ ಮಹಾಂತರಿದ್ರಿ, ಇದು ಅವ್ರ ಜಾಗ. ಇಲ್ಲಿ ಏನಿದೆ ನಡೀತದೆ ಅವ್ರ ಇದು ಆಶ್ರಮ. ನನಗೆ ಹೆಂಗೆ ಫೀಲಿಂಗ್ ಬರ್ತಾ ಇದ್ರೆ ಯಾರ್ದೋ ಆಶ್ರಮದಾಗ ಯಾರ್ದೋ ಮನೆ ನಾವು ಬಂದು ಅದನ್ನ ಪಾಲಿಸ್ತಾ ಇದ್ದೆ. ಹಾಗೆ ನನ್ನ ಫೀಲಿಂಗ್ ಬರ್ತಾ ಇದೆ. ನಂದಂತ ಒಂದು ಕ್ಷಣನೂ ಅನಿಸ್ತಾ ಇಲ್ಲ ನನಗೆ. ಅಣ್ಣಂದ್ರೆ ಇವತ್ತು ಕಾಮಿಡಿಯಾಗಿ ಹೇಳಿದ್ರು, ಇವತ್ತು ಅಣ್ಣಾರ ನೀವು ಹೆಂಗಾಗಿದ್ದೀರ ಅಂದ್ರೆ ಇದು ನಮ್ದಿದೆ, ನಿಮ್ಮನ್ನೇ ಹೊರಗೆ ಹಾಕಿದ್ದೀವಿ ಅಂದ್ರಲ್ಲ. ನಮ್ಮನ್ನ ಹೊರಗೆ ಹಾಕಿಲ್ಲ. ಭಗವಂತ ನನ್ನ ಆಸೆ ಒಂದೇ ಐತ್ರಿ ಜೀವನದ ಆಸೆ ಏನಂದ್ರಪ್ಪ, ಯಾವುದೋ ಆಸೆ ಹೋಗಿದ್ದಿರ್ಬೇಕು. ನನ್ನ ಮನ್ಯಾಗ ಭಗವಂತನ ಫೋಟೋ ಹಾಕಬಾರ್ದು, ನಾನು ಭಗವಂತನ ಮನ್ಯಾಗ ನಾ ಇರ್ಬೇಕು ನನ್ನ ಆಸೆ. ಅದು ಇವತ್ತು ನೆರವೇರಿ ಅಂತ ನಾನು ಖುಷಿಯಿಂದ ಹೇಳ್ಕೊಡ್ತಾ ಇದ್ದೀನಿ. ಖುಷಿ ರೀ, ನಾ ಅಂದರೆ ನನ್ನದಾಗತ್ತೆ. ನನ್ನ ಮನೇಲಿ ದೇವರು ಬೇಡ, ದೇವರ ಮನೆಯಲ್ಲಿ ನಾನಿರಬೇಕು, ಅದು ನನ್ನ ಇಚ್ಛೆ. ಎಲ್ಲರ ಇಚ್ಛೆ ಹೀಗಿರಲಿ, ಎಲ್ಲರ ಆತ್ಮ ಕಲ್ಯಾಣವಾಗಲಿ. ಮುಂದಿನ ದಿನಗಳಿಗೆ ಎಂಥದೇ ಬರಲಿ, ಎದುರಿಸುವ ಶಕ್ತಿ ಒಂದೇ ಭಗವಂತ ನಿರಾಕಾರ ಶಿವನ ಶಕ್ತಿ. ನಿಮ್ಮ ಆತ್ಮಜ್ಞಾನ ಹೊಂದಿದ್ರೆ ಈ ಜಗತ್ತಿನ ಪಂಚಭೂತಗಳು ಏನೇ ಬರಲಿ ನಿಮ್ಮನ್ನು ಕಾಪಾಡೋ ಶಕ್ತಿ ಆ ಪರಮಾತ್ಮನಿಗಿದೆ. ನಿಮ್ಮ ಆತ್ಮಶಕ್ತಿ ನಿಮ್ಮ ಜ್ಞಾನಕ್ಕಿದೆ. ನಿಮ್ಗೆ ಯಾರು ಒಳಗಾಡ್ಸೋಕ್ಕಾಗಲ್ಲ. ಅಂಥ ಶಕ್ತಿ ಮುಂದಿನ ದಿನಗಳು ಏನೇ ಇರ್ಬೋದು, ಎಂಥದೇ ಬರಲಿ, ಎಂಥ ಜಗತ್ತಿರಲಿ, ಯುದ್ಧ ಏನು ಪ್ರಳಯ ದುನಿಯಾ ಆಗಲ್ರಿ, ಅದನ್ನ ಶಕ್ತಿ ಕಾಪಾಡೋ ಕೊಲ್ಲವನು 1000 ಜನ ಇರಲಿ, ಕಾಪಾಡೋ ಒಬ್ಬನು ಭಗವಂತ. ನಿಮ್ಮ ಶಕ್ತಿ ಜ್ಞಾನ ಶಕ್ತಿ ಇದ್ರೆ ಆ ಭಗವಂತ ರಕ್ಷಣೆ ಮಾಡ್ತಾನೆ. ನಿಮಗಾಗಿ ಧ್ಯಾನ ಬಂದರೆ ಬಾಗ್ಲಾನ ಹಚ್ಚಿಲ್ಲ ನಾವು. ಯಾವಾಗ ಬೇಕಾದ್ರೆ ಬಂದು ಧ್ಯಾನ ಮಾಡಿ ನಿಮ್ಮ ಆತ್ಮ ಕಲ್ಯಾಣ ಮಾಡಿ ಅಂತ. ಸಮಯದ ಅಭಾವ ಇದೆ, ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಶಾಂತಿ ಸೌಹಾರ್ದತೆ ನೆಲೆಸಬೇಕು ಅಂತಂದ್ರೆ ಇಂಥ ಪಿರಮಿಡ್ಗಳು ಪ್ರತಿಯೊಂದು ಊರಿಗೂ ಕೂಡ ಇಂಥ ಪಿರಮಿಡ್ಗಳು ನಿರ್ಮಾಣ ಆಗಬೇಕು, ಧ್ಯಾನ ಕೇಂದ್ರಗಳು ನಿರ್ಮಾಣ ಆಗಬೇಕು, ಮಠಗಳ ನಿರ್ಮಾಣ ಆಗಬೇಕು. ಇಂಥ ಪರಮ ಪೂಜ್ಯ ಗುರುಗಳು ಪ್ರತಿ ಊರಲ್ಲಿ ಬರಬೇಕು. ಅವಾಗ ಮಾತ್ರ ನಮಗೆ ಶಾಂತಿ ನೆಮ್ಮದಿ ಸಿಗ್ತದೆ. ಬ್ರಹ್ಮಕುಮಾರೀಸ್ ನೋಡ್ರಿ, ಈಶ್ವರ್ಯ ಬ್ರಹ್ಮಕುಮಾರೀಸ್ ಅವರೆಲ್ಲ ಇಡೀ ವಿಶ್ವವ್ಯಾಪಿ ಒಂದು ಕೇಂದ್ರ ನಡೆಸ್ತಾ ಇದ್ದಾರೆ. ನಾವೆಲ್ಲ ಆ ಮೌಂಟ್ ಅಬುಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಎಷ್ಟು ಒಂದು ಸಂಘಟನೆ ಇದೆ, ಅವರು ಎಷ್ಟು ಆಯೋಜನೆ ಮಾಡ್ತಾರೆ ಕಾರ್ಯಕ್ರಮಗಳನ್ನ. ಇಡೀ ವರ್ಷ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಇಡೀ ದೇಶ ವಿಶ್ವದ ತುಂಬೆಲ್ಲ ಅವ್ರ ಕೇಂದ್ರಗಳಿದ್ದಾವೆ. ಎಷ್ಟು ಶಾಂತಿ ನೆಮ್ಮದಿಯನ್ನ ಅವರೆಲ್ಲ ಜನರಿಗೆ ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇಂಥ ಪಿರಮಿಡ್ಗಳು ನಿಮಗೆಲ್ಲ ಇಲ್ಲಿ ಮಾಡಿಕೊಟ್ಟಿದ್ದಾರಲ್ಲ, ಇದು ಬಹಳ ಒಳ್ಳೆಯ ಒಂದು ಸ್ತುತ್ಯಾರ್ಹವಾದಂಥ ಕಾರ್ಯ. ಆದ್ದರಿಂದ ತಮಗೆ ಯಾವಾಗ ಸಾಧ್ಯ ಆಗ್ತದೋ ಇಲ್ಲಿ ಬಂದು ಸ್ವಲ್ಪ ಜೀವನದ ಜಂಜಾಟದಿಂದ ಹೊರಗೆ ಬಂದು ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಧ್ಯಾನ ಮಾಡಬೇಕು. ಅದನ್ನು ಕಲ್ಕೊಂಡೋಗಿ ಮನೆಯಲ್ಲಿ ಕೂಡ ಧ್ಯಾನ ಮಾಡ್ಬೋದು. ಮನೆಯಲ್ಲಿ ಅಂಥ ವಾತಾವರಣ ಇರುವುದಿಲ್ಲ ಅಂತೇಳಿ ಇಲ್ಲಿ ಬರೋದಷ್ಟೇ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಿದ್ದೀರಿ, ನಾವು ಕೂಡ ಪುನೀತರಾಗಿದ್ದೀವಿ. ಇನ್ನು ಪರಮ ಪೂಜ್ಯರು ಆಶೀರ್ವಾದ ವಚನವನ್ನು ನೀಡೋರಿದ್ದಾರೆ. ಹಾಗಾಗಿ ನನಗೇನು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಮಂತ್ರಿಸಿ ಇಲ್ಲಿ ವೇದಿಕೆ ಮೇಲೆ ಕರೆದು ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಕೂಡ ನನ್ನ ತುಂಬು ಹೃದಯದ ನಮನಗಳನ್ನು ಸಲ್ಲಿಸುತ್ತಾ, ಚಿದಾನಂದ್ ಅವರು ನನಗೆ ಬಹಳ ವರ್ಷದಿಂದ ಪರಿಚಯ. ಅವರು ಆವಾಗಲೇ ಏನೇನೋ ಒಂದು ವಿಚಾರಗಳನ್ನ ಇಟ್ಕೊಂಡಿದ್ರು. ಒಂದು ಸಾರಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ವಾಮೀಜಿಯವರು ಬಂದಾಗ ಅವರ ಜೊತೆ ಮಾತನಾಡುವಾಗ ನಾನು ಅಂದ್ಕೊಂಡಿದ್ದೆ, ಇವ್ರು ಮುಂದೊಂದು ದಿನ ಏನಾದರೂ ಒಂದು ಸಾಧನೆ ಮಾಡ್ತಾರೋ ಅಂತ ನನ್ನ ಮನಸ್ಸಿನಲ್ಲೇ ನಾನು ಅಂದ್ಕೊಂಡಿದ್ದೆ. ಅದನ್ನು ನಾನು ಇವತ್ತಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ
ತನ್ನ ಸ್ವಂತ ಬಲದಿಂದ ಸಾಕಷ್ಟು ಪ್ರಯತ್ನ ಪಡ್ತಾ ಒಂದು ವರ್ಷದಿಂದ ಒಂದು ಧ್ಯಾನ ಅಧ್ಯಾತ್ಮ ಜೀವಿಗಳು ಮಾಜಿ ಶಾಸಕರು ಪಿ ರಾಜೀವಣ್ಣ ಅವರು ಧ್ಯಾನ ಕೇಂದ್ರಕ್ಕೆ ಹೋಗ್ತಾರೆ. ಅವ್ರು ಮೊದಲು ಇರ್ಲಿ ಈ ಕಡೆ ಕೇಳ್ರಿ, ಅವ್ರು ನಡೆಸ್ರಿ ಅಂದ್ರೆ ಅವ್ರು ಸೊನ್ನೆ ಮಾಡಿರಿ ನನಗೆ. ಯಾಕಂದ್ರೆ ಅವರು ನಾವು ಭಾಳ ಒಡನಾಟಿಗಳು. ರಾಜೀವಣ್ಣ ಅಂದ್ರೆ ಹೆಂಗದನಪ್ಪ ಅಂತಂದ್ರೆ ನಾವಲ್ಲೆಲ್ಲರೂ ಅವ್ರ ಮನೆಗೆಲ್ಲ ಹೋಗಿವಿ ನಾವು. ಅವ್ರ ಜೊತೆ ಹಿಂಗೆ ಕೂತ್ಕೊಂಡು ಮಾತಾಡ್ತೀವಿ. ಯಾಕಂದ್ರೆ ಅವರು ಅಧ್ಯಾತ್ಮ ಜೀವಿಗಳು. ಅವರು ಧ್ಯಾನವನ್ನು ಅತಿ ಹತ್ತಿರದಿಂದ ನೋಡಿದವರು. ಅದಕ್ಕೆ ಅವ್ರು ಏನಂತಾರೋ ನಿಮ್ಮ ಪಡೆಗೆ ನೀವು ಮಾತಾಡ್ರಿ ಅಂತ ಹೇಳ್ತಾರೆ ಅವರು. ಅದೇ ಈಗ ಜನ ನೋಡ್ಬೇಕು ನೀವು, ಹೊರಗೆ ಜನ ಹುಯ್ಯ ತೆತ್ತಾಗ ಬೆನ್ನ ಹತ್ತಿ ಬಿಡೋದು ಆ ಕಡೆ ಈ ಕಡೆ ಎಲ್ಲ ಈ ಖಾಲಿ ಇದೆ. ಅವ್ರು ಹಂಗಿಲ್ಲ. ನಿಮ್ಮದು ನೀವು ನಡೆಸ್ರಿ, ನಾವು ಮೊದಲು ಧ್ಯಾನ ಮಂಟಪಕ್ಕೆ ಹೋಗಿ ಬರ್ತೀವಿ, ಧ್ಯಾನ ಮಾಡಿ ಬರ್ತೀವಿ ಅಂತೇಳಿ ಧ್ಯಾನ ಮಂಟಪದಾಗ ಹೋದ್ರು ಇಂಥ ರಾಜಕಾರಣ ಇವತ್ತು ಬೇಕಾಗ್ಯಾರ ಇಲ್ಲಿ. ಅದಿರ್ಲಿ ಗೊತ್ತಾಗ ನಾ ಎಲ್ಲೋ ನಿಂದ್ರಿಸಿದ್ರೆ ಎಲ್ಲಿಗೆ ಹೋಯ್ತೀನಿ ಹಾಂ ನೋಡ್ರಿ. ಎದಕ್ಕೆ ರೀ ಮಗಗೆ ಬಿಸಿ ರೊಟ್ಟಿ ಸಲುವಾಗಿ ಏನು ಮಾಡಿದ್ರಿ, ಸೊಸೈನ್ ಮಾಡ್ಕೊಂಡು ಬಂದಿವಿ. ಸಾಫ್ಟ್ವೇರ್ ಇಂಜಿನಿಯರ್ ಸ್ಟೋರಿ ಇದೆ ಅಂದ್ರೆ ಪ್ರತಿ ಮನೆ ಸಾಫ್ಟ್ವೇರ್ ಇಂಜಿನಿಯರ್. ನಾನು ನನ್ನ ಮಗನ ಸಾಫ್ಟ್ವೇರ್ ಇಂಜಿನಿಯರ್ ಓದ್ಸಾತೀನಿ ಇವಾಗ ಹೇಳ್ಬೋದು. ಆದ್ರೆ ಅವಾಗ ಏನು ಹೇಳೀನಿ, ಇಂಜಿನಿಯರ್ ಓದ್ಕೊಂಡು ಬಾ, ಮಾಡುವಂಥ ಕೆಲಸ ಐತಿ. ನಾ ಮತ್ತೊಬ್ರಿಗೆ ರೈತರಿಗೆ ಹೊಲ ಕೊಟ್ಟು ನಾ ಮಾಡಿಸೋದಕ್ಕಿಂತದ್ದು ಇಂಜಿನಿಯರಿಂಗ್ ವಿದ್ಯಾ ಕಲಿ. ಬಟ್ ಹಳ್ಳಿ ಸಂಸ್ಕೃತಿಯನ್ನು ಮರಿಬೇಡ, ಹಳ್ಳಿ ಧ್ಯಾನವನ್ನು ಮರಿಬೇಡ. ಯಾಕಂದ್ರೆ ಅದು ಮೊದಲು. ಯಾಕಂದ್ರೆ ನನಗೆ ನನ್ನ ತಾಯಿ 4 ಅಕ್ಷರ ಕಲಿಸಾಳಪ್ಪ ಅಂತಂದ್ರೆ ಇವತ್ತು ನನ್ನ ತಾಯಿಗೆ ನಾ ಚಿರಋಣಿಯಾಗಿರ್ಬೇಕಾಗಿತ್ತಾರೆ. ನಾವು ಹೆಂಗೆ ಸಂಸ್ಕಾರ ಕೊಡ್ತೀವಲ್ಲ ಹಂಗೆ ಸಂಸ್ಕಾರ ಕೊಡಬೇಕು, ಹಂಗೆ ಮಕ್ಕಳು ಬೆಳೀತಾರೆ. ಬಟ್ ಸಂಸ್ಕಾರ ವಿನಃ ಎಲ್ಲಿ ಇಲ್ಲ. ಮಕ್ಕಳಿಗೆ ನೀವು ಶಾಲೆ ಕಲಿಸ್ರಿ ಬೇಡನಾಗಿಲ್ಲ, ಸಾಫ್ಟ್ವೇರ್ ಓದಿಸ್ರಿ, MBBS ಓದಿಸ್ರಿ, ಏನು ಪದವಿ ಏನು ಓದಿಸ್ರಿ. ಆದ್ರೆ ನಮ್ಮ ತಾಯ್ನಾಡಿನ ನಿನಗೆ ನೀನೇ ಶತ್ರು ಆಗ್ಬಿಡ್ತೀಯ. ಹಾಗಾಗಿ ಶತ್ರು ಹೊರಗಿನವನಲ್ಲ, ನಮ್ಮ ಒಳಗಿನ ಶತ್ರು. ನಮ್ಮ ಒಳಗಿನ ಶತ್ರು ಯಾರು ಅಂತ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಉದ್ಧಾರ ಆಗೋದು ಹೇಗೆ? ಹಾಗಾಗಿ ನಮ್ಮ ಒಳಗಿನ ಶತ್ರುಗಳನ್ನ ನಾಶ ಮಾಡಬೇಕು ಅಂದ್ರೆ ಅದಕ್ಕೆ ಏನು ಮಾರ್ಗ? ನೀವು ಕತೆಗಳನ್ನ ಕೇಳಿರ್ತೀವಿ. ಇಡೀ ಪ್ರಪಂಚವನ್ನ ಸುತ್ತಾಕ್ಬಾ ಅಂತ ಹೇಳಿ ಗಣಪತಿಗೆ ಮತ್ತೆ ಸುಬ್ರಹ್ಮಣ್ಯನಿಗೆ, ಇಬ್ರು ಈಶ್ವರ ಪಾರ್ವತಿಯ ಮಕ್ಕಳು, ಅವರಿಗೆ ಹೇಳಿದ್ರಂತೆ ತನ್ನ ವಾಹನ ನವಿಲಿನ ಮೇಲೆ ಕೂತು ಸುಬ್ರಹ್ಮಣ್ಯ ಇಡೀ ಜಗತ್ತನ್ನ ಸುತ್ತಾಕಿ ಬೇಗ ಬರ್ತೀನಿ ಅಂತ ಹೇಳಿದ್ನಂತೆ. ಗಣೇಶ ತನ್ನ ತಂದೆ ತಾಯಿನ ಅಂದ್ರೆ ಈಶ್ವರ ಮತ್ತೆ ಪಾರ್ವತಿಯನ್ನ ಸುತ್ತಾಕಿದ್ನಂತೆ. ನೀನು ಜಗತ್ತನ್ನೇ ಸುತ್ತಾಕಿದೆ ಅಂತ ಹೇಳಿ ಗಣೇಶನಿಗೆ ಹೇಳಿದ್ರಂತೆ. ಹಾಗಾಗಿ ನಾವು ಹೊರಗಿನ ಜಗತ್ತು ಸುತ್ತೋದು ಬಹಳ ಸುಲಭ. ನಮ್ಮ ಒಳಗೂ ಒಂದು ಜಗತ್ತಿದೆ, ಆ ಜಗತ್ತನ್ನ ನಾವು ಸುತ್ತಾ ಇದ್ದೀವ. ಎಲೆಕ್ಷನ್ ಗೆಲ್ಲೋದು ಬಹಳ ಸುಲಭ, ಯುದ್ಧ ಗೆಲ್ಲೋದು ಬಹಳ ಸುಲಭ. ಆದರೆ ನಮ್ಮೊಳಗಿನ ವಿಕಾರಗಳನ್ನ ನಾವು ಗೆಲ್ತೀವ, ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಯಾವುದು ಮಾರ್ಗ? ಅದಕ್ಕೆ ಬೇರೆ ಯಾವ ಪರಿಹಾರನೂ ಇಲ್ಲ. ಯಾರೋ ಮಾಡಿದ ಪಾಪವನ್ನ ನಾವು ಗಂಗೆಯಲ್ಲಿ ಹೋಗಿ ಅರ್ಪಣೆ ಮಾಡಿ ಬಂದ್ರೆ ನಾವು ಪುಣ್ಯರಾಗ್ತೀವಿ. ಹೋಮ ಹವನ ಮಾಡಿಸ್ಬಿಟ್ರೆ ನಾವು ಪುಣ್ಯ ಮಾಡಿದ ಪಾಪವನ್ನ ಕಳ್ಕೊಳ್ತೀವಿ? ಇಲ್ಲ. ಹಾಗಾಗಿ ನಮ್ಮನ್ನ ನಾವು ಶುದ್ಧಿಗೊಳಿಸ್ಕೊಳ್ಬೇಕು ಅಂದ್ರೆ ಬೇರೆ ಯಾವ ಪರ್ಯಾಯನೂ ಇಲ್ಲ. ಹರಕೆ ಹೊತ್ತರೆ, ಹರಕೆ ತೀರಿಸಿದ್ರೆ ನಮ್ಮ ಪಾಪಗಳು ಶುದ್ಧಿ ಆಗೋದಿಲ್ಲ. ಹೋಮ ಹವನ ಮಾಡಿದ್ರೆ ನಾವು ಮಾಡಿದ ಪಾಪ ಕಾರ್ಯಗಳು ಮುಕ್ತಿ ಆಗೋದಿಲ್ಲ. ಹಾಗಿದ್ರೆ ಯಾವುದು ಅಂದ್ರೆ ಒಂದೇ ಒಂದು, ಅದು ಧ್ಯಾನ. ದಿನದ 24 ಗಂಟೆ ಭಗವಂತ ಕೊಟ್ಟಿದ್ದಾನೆ. 24 ಗಂಟೆ ಬದುಕಿಗಾಗಿ ಸಂಘರ್ಷ ಮಾಡ್ತೀವಿ. ಆದರೆ ನಮ್ಮ ಒಳಗಿನ ಸತ್ಯದ ಅರಿವಿಗೋಸ್ಕರ ನಾವು ಎಷ್ಟು ಸಮಯ ತೆಗೆದಿಡ್ತೀವಿ? 24 ಗಂಟೆಯಲ್ಲಿ 7 ತಾಸು ನಿದ್ದೆಗೆ ಹೋಯ್ತು, 7 ತಾಸು ಕೆಲಸಕ್ಕೆ ಹೋಯ್ತು, 7 ತಾಸು 8 ತಾಸು ಅದು ಇದು ಜಗಳ, ಬಡದಾಟ, ಗಳಸು, ಕಳಕೋ ಇದರಲ್ಲೇ ಹೋಯ್ತು. ನಮಗಾಗಿ ನಾವು ಕಳೆಯುವ ಸಮಯ ಎಷ್ಟು? ಹಾಗಾಗಿ ಎಲ್ಲ ಚಿಂತೆಗಳನ್ನ ದೂರ ಇಟ್ಟು ನಿಷ್ಕಲ್ಮಶ ಭಾವದಿಂದ ಸುಮ್ಮನೆ ಕೂರೋದು ಧ್ಯಾನ. ಧ್ಯಾನ ಮಾಡೋದು ಅಂದ್ರೆ ಹೇಗೆ? ಇಲ್ಲಿ ಪಿರಮಿಡ್ ಕಟ್ಬಿಟ್ಟಿದ್ದಾರೆ,
ನಾನು ಧ್ಯಾನಕ್ಕೆ ಹೋಗ್ಬೇಕಂತ ಇದ್ದೀನಿ, ಧ್ಯಾನ ಮಾಡೋದು ಹೇಗೆ, ಧ್ಯಾನಕ್ಕೆ ಕೂತಾಗ ನಾವು ಏನು ಮಾಡಬೇಕು, ಇದು ಬಹಳ ಜನರಿಗಿರುತ್ತೆ. ಏನು ಮಾಡೋ ಹಾಗಿಲ್ಲ, ಸುಮ್ಮನೆ ಕೂರೋದೇ ಧ್ಯಾನ. ದೇವ್ರ ಪ್ರಾರ್ಥನೆ ಹೇಳಬೇಕಾ, ಭಜನೆ ಹೇಳಬೇಕಾ, ದೇವ್ರನ್ನ ನೆನಪು ಮಾಡಬೇಕಾ? ಇಲ್ಲ. ಏನೂ ಇಲ್ಲದಂತೆ ಶೂನ್ಯವಾಗಿ ಕೂರೋದೇ ಧ್ಯಾನ. ನಾವು ಪುರಾಣಗಳಲ್ಲಿ ಶ್ಲೋಕಗಳಲ್ಲಿ ಹೇಳ್ತೀವಿ, ಪ್ರತಿಯೊಬ್ಬನ ಒಳಗೂ ಪರಮಾತ್ಮ ಇದ್ದಾನೆ ಅಂತ. ಎಲ್ಲರ ಒಳಗೂ ಪರಮಾತ್ಮ ಇದ್ದಾನೆ ಅಂದ್ರೆ ನಮ್ಮ ಒಳಗಿನ ಪರಮಾತ್ಮನನ್ನ ನಾವು ನೋಡ್ಬೇಕಂದ್ರೆ ಹೇಗೆ? ಹೊರಗಿನ ಯಾವ ವಿಚಾರಗಳು ಬರದೆ ನಾವು ಕುತ್ಕೊಳ್ಳೋದು ಧ್ಯಾನ. ಅವಾಗ ನಮ್ಮೊಳಗೆ ಏನಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಏನೋ ಒಂದು ಪ್ರಾರ್ಥನೆ ಮಾಡ್ತಾ ಕೂರೋದು, ನಿದ್ ಮಾಡ್ತಾ ಕೂರೋದು ಅಲ್ಲ, ಸುಮ್ಮನೆ ಕಣ್ಣು ಮುಚ್ಚಿ ಕೂರೋದು, ಯೋಚನೆ ಇಲ್ಲದೆ ಕೂರೋದು. ಹೆಂಗೆ ಕೂರೋದು? ಯೋಚನೆ ಬರ್ತಾನೆ ಇರ್ತಾವಲ್ಲ, ಕಣ್ಣು ಮುಚ್ಚಿದ ತಕ್ಷಣ ಯೋಚನೆಗಳು ಬರ್ತವೆ. ಹ್ಯಾಕ್ ಕೂರೋದು? ಕಣ್ಣು ಮುಚ್ಚಿ ಕೂರೋದು. ಯೋಚನೆ ಬಂತು ಅಂದ್ರೆ ಆ ಯೋಚನೆ ಜೊತೆಗೆ ಹೋಗಿರ್ತೀವಿ. ಒಂದು 5 ನಿಮಿಷ ಆದಮೇಲೆ ನಮಗೆ ಗೊತ್ತಾಗತ್ತೆ, ಹೌದಲ್ಲ ನಾವು ಹೋಗಿದ್ದೀವಿ ಅಂತ. ಟೆನ್ಷನ್ ಆಗಂಗಿಲ್ಲ. ಮತ್ತೆ ಮನಸ್ಸನ್ನ ಹಿಡ್ಕೊಂಡ್ ಬರೋದು, ನಮ್ಮ ಉಸಿರಿನ ಮೇಲೆ ನಿಲ್ಲಿಸೋದು, ಸುಮ್ಮನೆ ಕೂರೋದು. ಮತ್ತೆ 3 ನಿಮಿಷದ ನಂತರ ಮತ್ತೆ ಎಲ್ಲೋ ಹೋಗುತ್ತೆ, ಮತ್ತೆ ಆ ಮನಸ್ಸನ್ನ ಹಿಡ್ಕೊ ಬರೋದು, ನಮ್ಮ ಉಸಿರಿನ ಮೇಲೆ ನಿಲ್ಲಿಸೋದು. ಗೌತಮ ಬುದ್ಧ ಇದನ್ನು ಹೇಳ್ತಾರೆ, ಅನಾಪಾನಸತಿ ಅಂತ. ಉಸಿರಿನ ಜೊತೆಗೆ ನೀವು ಕೂಡ್ಕೊಳ್ಳಿ, ಎಲ್ಲ ಯೋಚನೆಗಳನ್ನ ಬಿಟ್ಬಿಡಿ. ಅದರ ಜೊತೆಗೆ ನೀವು ನಿರಂತರ ಇದ್ರೆ ಮುಂದೆ ಅದೇ ನಿಮಗೆ ದಾರಿ ತೋರಿಸುತ್ತೆ. ಬೇರೆ ಯಾರೂ ದಾರಿ ತೋರಿಸ್ಬೇಕಾಗಿಲ್ಲ, ಅದೇ ದಾರಿ ತೋರಿಸುತ್ತೆ. ಹಾಗಾಗಿ ಬಹಳ ಪುಣ್ಯದ ಕೆಲಸವನ್ನ ನನ್ನ ಸ್ನೇಹಿತರು ಮಾಡಿದ್ದಾರೆ. ಒಂದು ಧ್ಯಾನ ಮಂದಿರ ಕಟ್ಟೋದು ಅಂತ ಹೇಳಿದ್ರೆ ನನ್ನ ಪ್ರಕಾರ 100 ಗುಡಿಗಳು ಕಟ್ಟೋದಕ್ಕೆ ಸಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಬ್ಬನಿಗೆ ಸಾಕ್ಷಾತ್ಕಾರವನ್ನು ಕೊಡುವಂಥದ್ದು ಅಂದ್ರೆ ಅದು ಅಷ್ಟು ಸಣ್ಣ ಕೆಲಸ ಅಲ್ಲ. ಸಾಕ್ಷಾತ್ಕಾರದ ಕಡೆಗೆ ಒಬ್ಬನನ್ನ ಕರ್ಕೊಂಡು ಹೋಗೋದಕ್ಕೆ ಧ್ಯಾನ ಅನ್ನುವಂಥದ್ದು ಮೊದಲನೇ ಮೆಟ್ಟು. ಹಾಗಾಗಿ ಸಾಕ್ಷಾತ್ಕಾರದ ಮೊದಲ ಮೆಟ್ಟಿಲು ಈ ಧ್ಯಾನ ಮಂದಿರ. ಸದುಪಯೋಗ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಬನ್ನಿ, ನೀವು ಧ್ಯಾನದಲ್ಲಿ ಕೂತ್ಕೊಳ್ಳಿ. ಒಂದು 5 ನಿಮಿಷದಿಂದ ಪ್ರಾರಂಭ ಮಾಡಿ, ಆಮೇಲೆ 10 ನಿಮಿಷಕ್ಕೆ ತಗೊಂಡೋಗಿ, ಆಮೇಲೆ ಅರ್ಧ ಗಂಟೆಗೆ ತಗೊಂಡೋಗಿ, ಆಮೇಲೆ 1 ಗಂಟೆಗೆ ತಗೊಂಡೋಗಿ. ಮತ್ತು ನೀ ಇಷ್ಟೆಲ್ಲ ಹೇಳ್ತೀನಿ, ನೀನೆಷ್ಟು ಧ್ಯಾನ ಮಾಡ್ತೀಯಪ್ಪ ಅಂದ್ರೆ ನಾನು ದಿನಕ್ಕೆ 1 ಗಂಟೆ ಧ್ಯಾನ ಮಾಡ್ತೀನಿ. ಎಷ್ಟೇ ಒತ್ತಡ ಇದ್ರೂ, ಎಷ್ಟೇ ಕೆಲಸದ ಅಡಚಣೆಗಳು ಇದ್ರೂ 1 ಗಂಟೆ ಧ್ಯಾನಕ್ಕಾಗಿ ತೆಗೆದಿಡ್ತೀನಿ ನಾನು. ಹಾಗಾಗಿ ಪ್ರಾರಂಭ 5 ನಿಮಿಷ 10 ನಿಮಿಷದಿಂದ ಪ್ರಾರಂಭ ಮಾಡಿ, ಕೊನೆಗೆ ನೀವು 10 ನಿಮಿಷ ನಿರಂತರ ಇಟ್ಕೊಂಡ್ರೆ ಆಮೇಲೆ ಅದು ಎಷ್ಟು ಗಂಟೆ ಒಳಗೂ ತಗೊಂಡೋಗ್ಬೇಕು ಅದೇ ತಗೊಂಡೋಗುತ್ತೆ. ಬಹಳ ಪುಣ್ಯದ ಕೆಲಸವನ್ನ ಮಾಡಿದ್ದೀರಿ. ಎಲ್ಲರೂ ಕೂಡ ಧ್ಯಾನದ ಜಗತ್ತಿನೊಳಗೆ ಸತ್ಯದ ಅರಿವಿನ ಕಡೆಗೆ. ಸತ್ಯ ಅಂದ್ರೆ ಭಗವಂತ ಅಂದ್ರೆ ಕಲ್ಪನೆ ಅಲ್ಲ, ಭಗವಂತ ಅಂದ್ರೆ ಭ್ರಮೆ ಅಲ್ಲ, ಭಗವಂತ ಅಂದ್ರೆ ಏನೋ ಒಂದು ಅಲೌಕಿಕ ಅಲ್ಲ, ಅನುಭವಕ್ಕೆ ತಂದುಕೊಳ್ಳುವಂಥದ್ದೇ ಸತ್ಯ. ಸತ್ಯವೇ ಭಗವಂತ. ಹಾಗಾಗಿ ಅನುಭವ ಬೇರೆ, ಅನುಭಾವ ಬೇರೆ. ಜಿಲೇಬಿ ತಿಂದಿದಿರಲ್ಲ ಎಲ್ಲ, ಜಿಲೇಬಿ ಚಿತ್ರ ತೋರಿಸಬಹುದು ಅಷ್ಟೇ, ರುಚಿ ಕೊಡಕ್ಕಾಗತ್ತಾ? ರುಚಿಯನ್ನ ಯಾರು ಹಂಚಕ್ಕಾಗತ್ತಾ? ಜಿಲೇಬಿನ್ ತೋರಿಸಬಹುದು ಅಷ್ಟೇ ಚಿತ್ರ, ಆ ರುಚಿಯನ್ನ ನೀವು ಅನುಭವಿಸಕ್ಕಾಗಲ್ಲ. ಜಿಲೇಬಿಯನ್ನ ನಿಮ್ಮ ಕೈಯಲ್ಲಿ ಕೊಡಬಹುದು, ರುಚಿ ಕೊಡಕ್ಕಾಗಲ್ಲ. ರುಚಿ ಅನುಭವಿಸಬೇಕು ಅಂದ್ರೆ ಯಾರೋ ತಿಂದು ಆ ರುಚಿ ನಮಗೆ ಕೊಡಕ್ ಬರಲ್ಲ. ನೀವೇ ಅದನ್ನ ನಿಮ್ಮ ನಾಲಿಗೆ ಮೇಲೆ ಇಟ್ಕೊಳ್ಬೇಕು, ಅದನ್ನ ಅನುಭವಿಸ್ಬೇಕು. ಇನ್ನೊಬ್ಬ ಅನುಭವಿಸಿದ್ದು ಅದು ನಿಮ್ಮ ರುಚಿ ಅಲ್ಲ, ಇನ್ನೊಂದು ಚಿತ್ರ ಅದು ನಿಮ್ಮದಲ್ಲ. ಹಾಗೆ ಅನುಭವ ಅಂದ್ರೆ ಭಗವಂತನ ಬಗ್ಗೆ ಏನೋ ಕತೆ ಹೇಳಿಬಿಟ್ರೆ ಅಲ್ಲ, ಭಗವಂತನ ಅನುಭವ ಪ್ರತಿಯೊಬ್ಬರಿಗೂ ಆಗಬೇಕು. ಅದಕ್ಕೆ ಮಾರ್ಗ ಯಾವುದು ಅಂದ್ರೆ ಧ್ಯಾನ. ಸೊ ನಾನು ಬಹಳ ಹೊತ್ತು ಮಾತಾಡಲ್ಲ ಅಂತ ಹೇಳಿ ಇಷ್ಟೊತ್ತು ಮಾತಾಡಿದೆ. ಟೈಮ್ ಜಾಸ್ತಿ ತಗೊಂಡಿದ್ರೆ ಎಲ್ಲರ ಕ್ಷಮೆಯನ್ನ ಕೇಳ್ತಾ, ಸೊ ಎಲ್ಲರಿಗೂ ವಂದಿಸ್ತಾ
ಎಲ್ಲರೂ ಧ್ಯಾನ ಮಾರ್ಗದಲ್ಲಿ ಸಾಗಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ, ಇದು ಸುಮ್ಮನೆ ಅಲ್ಲ, ನೀವು ಬರಬೇಕು, ನೀವೇ ಪಡ್ಕೊಳ್ಬೇಕು. ಇಲ್ಲಿ ಬಂದರೆ ಏನೋ ಪವಾಡ ಆಗ್ಬಿಡತ್ತೆ ಅಲ್ಲ, ಇಲ್ಲಿ ಬಂದರೆ ಏನೋ ಒಳ್ಳೇದಾಗ್ಬಿಡತ್ತೆ ಅಲ್ಲ, ಆ ಭ್ರಮೆ ಒಳಗೆ ಬರಬೇಡಿ. ಇಲ್ಲಿ ಬಂದು ಕೂರಿ ಆ ಜಿಲೇಬಿಯ ರುಚಿಯನ್ನು ನೀವು ಅನುಭವಿಸಕ್ಕೆ ಶುರು ಮಾಡಿ. ಇಲ್ಲಿ ಬಂದರೆ ಯಾರೋ ಏನೋ ಮಾಡ್ತಾರೆ, ಇಲ್ಲಿ ಬಂದರೆ ಆ ಪಿರಮಿಡ್ ನಮಗೇನೋ ಜಾದು ಮಾಡುತ್ತೆ ಅಲ್ಲ, ನಮ್ಮ ಒಳಗಿನ ಜಾಗೃತಿಯನ್ನು ನಾವೇ ಜಾಗೃತಗೊಳಿಸ್ಕೊಳ್ಳೋದು, ಅದು ಅನುಭವಕ್ಕೆ ತಂದುಕೊಳ್ಳೋದು. ಹಾಗಾಗಿ ನಾನು ಇಷ್ಟೆಲ್ಲ ಏನು ಹೇಳಿದೆ, ಜಿಲೇಬಿಯ ಫೋಟೋ ನಿಮಗೆ ತೋರಿಸಿದ ಹಾಗೆ ರುಚಿ ಬೇಕಾ? ನಿಜವಾದ ಜಿಲೇಬಿಯನ್ನು ಕೈಯಲ್ಲಿ ಹಿಡ್ಕೋಬೇಕು, ಬಾಯಲ್ಲಿ ಇಟ್ಕೋಬೇಕು, ಕಡಿದು ತಿನ್ನಬೇಕು, ಆ ರುಚಿನ ನೀವು ಅನುಭವಿಸ್ಬೇಕು. ಹಾಗಾಗಿ ಪಿರಮಿಡ್ನಲ್ಲಿ ನೀವು ಚಿತ್ರ ನೋಡಕ್ಕೆ ಬರಲ್ಲ, ರುಚಿಯೇ ಅನುಭವಿಸಕ್ಕೆ ಬರ್ತೀರಿ. ಅದನ್ನು ಬೇರೆ ಯಾರೋ ಪವಾಡದಿಂದ ನಿಮಗೆ ಕೊಡಲ್ಲ, ನೀವೇ ಅನುಭವಿಸ್ಬೇಕು. ಹಾಗಾಗಿ ಈ ಪಿರಮಿಡ್ನ ಸದುಪಯೋಗ ಮಾಡ್ಕೊಳ್ಳಿ. ಎಲ್ಲರೂ ಧ್ಯಾನ ಮಾರ್ಗದಲ್ಲಿ ಬನ್ನಿ. ಧ್ಯಾನ ಮಾರ್ಗದಲ್ಲಿ ಹೋದರೆ ನಿಮ್ಮ ಬದುಕಿಗೆ ಉಳಿದ ಎಲ್ಲ ದಾರಿಯನ್ನು ನಿಮ್ಮ ಧ್ಯಾನ ನಿಮಗೆ ತೋರಿಸುತ್ತೆ. ಎಲ್ಲರೂ ಧ್ಯಾನಕ್ಕಾಗಿ ದಿನಕ್ಕೆ 10 ನಿಮಿಷ 20 ನಿಮಿಷ, ವಯಸ್ಸು ಎಷ್ಟಾರೋ ಆಗಿರಲಿ. ಈಗ 60 ವರ್ಷ ಆಯಿತು, ಎಷ್ಟು ವರ್ಷನೇ ಮಾಡಲಿಲ್ಲ, ಈಗ ಹೋದರೆ ಜನ ನಗಲ್ಲೇನೋ ಅಂತೇಳಿ ಯೋಚನೆ ಮಾಡೋದು ಬೇಡ. ಯಾವ ಕ್ಷಣ ನಮಗೆ ಆ ಜ್ಞಾನೋದಯ ಆಗುತ್ತೆ ಅದೇ ಮುಖ್ಯ. ಕತ್ತಲು 100 ವರ್ಷದಿಂದ ಇರಬಹುದು, ದೀಪ ಹಚ್ಚಿದ ತಕ್ಷಣ ಕತ್ಲು ಮಾಯ ಆಗತ್ತೆ. 100 ವರ್ಷದ ಕತ್ಲೈತಿ, ಇದು ನಿಧಾನ ದೂರ ಆಗತ್ತೆ ಅಂತ ಇಲ್ಲ, ದೀಪ ಹಚ್ಚಿದ ತಕ್ಷಣ ಕತ್ಲು ದೂರ ಆಗತ್ತೆ. ಹಾಗೆ ವಯಸ್ಸು ಎಷ್ಟೇ ಇರಲಿ, ನೀವು ಧ್ಯಾನಕ್ಕೆ ಬಂದರೆ ಆ ಬರುವಂಥ ಕ್ಷಣನೇ ಮುಖ್ಯ. ನಿಮ್ಮೆಲ್ಲರ ಜೀವನದಲ್ಲಿ ಅಂಥದ್ದೊಂದು ಕ್ಷಣ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ಕೊಳ್ತಾ, ಎಲ್ಲರೂ ಸ್ವಲ್ಪ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಯಾಕಂದರೆ ಬೆನ್ನು ಎಲ್ಲಿಯ ತನಕ ನೇರವಾಗಿರುತ್ತೋ ಅಲ್ಲಿಯ ತನಕ ಮನಸ್ಸು ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಹತ್ರ ಇರುತ್ತೆ. ಬೆನ್ನು ಬಾಗಿದೆ ಅಂದ್ರೆ ಅರ್ಥ ಮನಸ್ಸು ಎಲ್ಲೋ ಹೊರಗಡೆ ಹೋಗಿದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ನೇರವಾಗಿ ಕುಳಿತುಕೊಳ್ಳಿ. 3 ಸಲ ಓಂಕಾರ ಮಾಡೋಣ ಎಲ್ಲರೂ ಒಟ್ಟಿಗೆ. ಓಂಕಾರ ಮಾಡಿ ಆ ಓಂಕಾರೇಶ್ವರ ನಿರಾಕಾರ ಶಿವನನ್ನು ಆಹ್ವಾನ ಮಾಡಿ ಒಂದೆರಡು ಮಾತುಗಳನ್ನು ಆಡ್ತೇನೆ. ಎಲ್ಲರೂ ಓಂಕಾರ ಒಟ್ಟಿಗೆ ಮಾಡೋಣ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ನಿರಾಕಾರ ಪರಂಪಿತ ಶಿವಪರಮಾತ್ಮನನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು, ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮರವರನ್ನು ಸ್ಮರಿಸಿಕೊಂಡು, ಈ ನಾಡಿನ ನಡೆದಾಡುವ ದೇವರಾಗಿ ಅನೇಕ ಪವಾಡಗಳನ್ನು ಮಾಡಿರುವ ಪವಾಡ ಪುರುಷರಾಗಿರುವ ಯಲ್ಲಾಲಿಂಗೇಶ್ವರರನ್ನು ಸ್ಮರಿಸಿಕೊಂಡು, ಅನೇಕ ಪಿರಮಿಡ್ಗಳಿಗೆ ಕಾರಣೀಕರ್ತರಾಗಿರುವ ಪಿರಮಿಡ್ ಬ್ರಹ್ಮ ಅಂತಲೇ ಕರೆಸಿಕೊಳ್ಳುವ ಪತ್ರಿಜಿಯವರನ್ನು ಸ್ಮರಿಸಿಕೊಂಡು, ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಗಳನ್ನು ಸ್ಮರಿಸಿಕೊಂಡು, ಜೊತೆಗೆ ಈ ಒಂದು ದಿವ್ಯ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ವಿಜಯ ಸಿದ್ದೇಶ್ವರ ಸ್ವಾಮಿಗಳು ಮನ್ನಿಕೇರಿ ಅವರಿಗೆ ಒಂದ್ಸಲಿ ಜೋರಾಗಿ ನೀವು ಚಪ್ಪಾಳೆ ಹಾಕಬೇಕು. ನಿಜಕ್ಕೂ ನನಗೆ ಬೇಜಾರಾಗ್ತದೆ. ಆರೋಗ್ಯ ರೀತಿಯಲ್ಲಿ ಸ್ವಲ್ಪ ಎಲ್ಲರಿಗೂ ತೊಂದರೆಗಳಿರುತ್ತೆ. ಇವತ್ತು ನಿಜವಾಗಿಯೂ ಕೂಡ ಅವರಿಗೆ ನೆಗಡಿ ಬಂದು ಕೂಡ್ಲಿಕ್ಕೂ ಆಗ್ತಾ ಇಲ್ಲ, ಶೀತ ಆಗಿದೆ. ಆದರೂ ಕೂಡ ಸ್ವಾಮೀಜಿ ಅಂದರೆ ಹೇಗಿರಬೇಕು, ಸ್ವಾಮಿ ಅಂದರೆ ಯಾರು ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಸಾಕ್ಷಿಯಾಗಿ ಇವರು ಕೂತಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿಯ ತನಕ ತಮ್ಮನ್ನು ಉದ್ದೇಶಿಸಿ ಈ ಒಂದು ವೇದಿಕೆಯಿಂದ ತೆರಳಿರ್ತಕ್ಕಂತಹ ಮಾಜಿ ಶಾಸಕರು ಅಂತ ನನಗೆಲ್ಲೂ ಕೂಡ ಅನ್ನಿಸ್ಲೇ ಇಲ್ಲ ಅವರು. ಯಾಕಂದರೆ ಮಾಜಿ ಅನ್ನೋದು ಬರೀ ಒಂದು ಪದವಿ ಅಷ್ಟೇ ಅದು. ಆದರೆ ಅವರು ಯಾವತ್ತೂ ಕೂಡ ಈ ನೆಲದ ನಾಡಿನ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವಂಥ ಒಬ್ಬ ಹೆಸರಲ್ಲೇ ರಾಜ ಇರುವಂಥ ಆ ಒಂದು ರಾಜಯೋಗಿಯಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಮಾಜಿ ಶಾಸಕರನ್ನು ಕೂಡ ಸ್ಮರಿಸಿಕೊಳ್ತಾ, ವಿಶೇಷವಾಗಿ ಇಲ್ಲಿಯ ತನಕ ಈ ವೇದಿಕೆಯನ್ನು ಉದ್ದೇಶಿಸಿ ಪುನೀತಕ್ಕವರ ಆದಿಯಾಗಿ ಎಲ್ಲ
ಗಣ್ಯಮಾನ್ಯರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರೆಲ್ಲರ ಅಂತರಾತ್ಮಕ್ಕೂ ಶರಣೆಂದು ಈ ಒಂದು ಕಾರ್ಯಕ್ರಮದ ಆಯೋಜಕರು ಅಂತ ಹೇಳ್ಬೋದು, ಅಥವಾ ಸಂಕಲ್ಪದ ಬೀಜವನ್ನು ಬಿತ್ತಿದವರು ಅಂತ ಹೇಳ್ಬೋದು, ಚಿದಾನಂದಣ್ಣವರು ದಂಪತಿಗಳು ಹಾಗೂ ಈ ಪರಿವಾರದವರು ಮತ್ತು ಈ ಎಲ್ಲ ಒಟ್ಟು ಈ ಒಂದು ಬಡಿಗೇರು ತೋಟ ಸುತ್ತಮುತ್ತ ತೋಟದ ಸಕಲ ಎಲ್ಲ ಒಂದು ಶಿವಭಕ್ತರ ಅಂತರಾತ್ಮಕ್ಕೆ ಶರಣೆಂದು, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರ ಆ ಚಿಜ್ಯೋತಿಗೆ ನಮಸ್ಕರಿಸುತ್ತಾ, ಮುದ್ದು ಮಕ್ಕಳ ಸಹಿತವಾಗಿ ಸೇರಿರುವ ಎಲ್ಲ ತಂದೆ ತಾಯಿ ಸ್ವರೂಪ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಈ ದಿನ ಈಗಾಗಲೇ ಸಮಯ ಬಹಳ ಆಗಿದೆ. 4 ದಿನಗಳ ಪರ್ಯಂತ ತಮ್ಮೆಲ್ಲರ ಜೊತೆಗೆ ಆತ್ಮಾನುಭೂತಿ, ಪರಮಾತ್ಮಾನುಭೂತಿ, ಜಗತ್ತಿನ ಸತ್ಯ ವಿಷಯ, ಸಮಯದ ಸೂಚನೆ, ಕಾಲಜ್ಞಾನ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸವಿಸ್ತರವಾಗಿ ಹಂಚಿಕೊಳ್ಳೋದಕ್ಕೆ 4 ದಿನಗಳ ಕಾಲ ಸಮಯ ಇತ್ತು. ಆದರೆ ಇವತ್ತು ಅಂತಿಮ ಕಾರ್ಯಕ್ರಮ. ನಿಜಕ್ಕೂ ಈ ಕಾರ್ಯಕ್ರಮದಲ್ಲಿ 1-2 ಮಾತುಗಳನ್ನು ತಮ್ಮ ಹತ್ರ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕಬೀರದಾಸರು ಒಂದು ಮಾತನ್ನು ಹೇಳ್ತಾರೆ, ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂತರ ಸಂಘಕ್ಕೆ 4 ಅಂತ ಹೇಳ್ತಾರೆ. ಆದರೆ ಸದ್ಗುರು ಸಂಘಕ್ಕೆ ಅನೇಕ ಫಲವು ಅಂತ. ಅಂದರೆ ಅನೇಕ ಗುರುಗಳು ಜಗತ್ತಿನಲ್ಲಿ ಇದ್ದು ಆ ಒಬ್ಬ ಸದ್ಗುರುವಿನ ಬಗ್ಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಪರಮ ಸದ್ಗುರು, ಆ ನಿರಾಕಾರ ಶಿವನನ್ನು ನಾವು ಯಾವಾಗ ಆತನ ಸಂಘವನ್ನು ಮಾಡ್ತೇವೆ ಆ ಪದಕ್ಕೆ ಯಾವತ್ತೂ ಕೂಡ ಕೊರತೆ ಆಗೋದಿಲ್ಲ. ಅನೇಕ ಫಲಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಅಂಥ ನಿರಾಕಾರ ಪರಮಾತ್ಮನ ಜೊತೆ ಅಂತರಾತ್ಮವನ್ನು ಜೋಡಿಸುವುದೇ ಯೋಗ. ಯೋಗ ಅಂತಂದರೆ ಒಂದು ಶಬ್ದದ ಅರ್ಥ ನೋಡಿದ್ರೆ ಕೂಡುವುದು ಅಂತ ಹೇಳ್ತೀವಿ. ಆದರೆ ಏನು ಕೂಡಬೇಕು, ಎಲ್ಲಿ ಯೋಗ ಆಗಬೇಕು? ಯಥಾರ್ಥವಾದ ಈ ಸತ್ಯವನ್ನು ಅರಿಯದೆ ನಾವು ಎಷ್ಟೂ ಕಾಲ ಬದುಕಿದರೂ ಕೂಡ ಅದು ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಯೋಗಿಗಳಾಗಬೇಕು ಅಂದರೆ ಮೊದಲು ನಾವು ಏನಾಗಿದ್ದೀವಿ? ಈಗ ವಿಯೋಗಿಗಳಾಗಿದ್ದೀವಿ ಅಂತಲೇ ಅರ್ಥ. ಇಲ್ಲಿ ಜಗತ್ತಿನಲ್ಲೂ ಯೋಗಿಗಳಿರಬೇಕು, ಇಲ್ಲ ವಿಯೋಗಿಗಳಿರಬೇಕು. ಈಗ ನಾವೆಲ್ಲರೂ ಯೋಗ ಮಾಡಬೇಕು ಅಂತ ಇದ್ದೀವಿ ಅಂದರೆ ಮೊದಲು ನಾವು ಏನಾಗಿದ್ದೀವಿ ಅಂತ ಈಗ ತಿಳ್ಕೊಂಡಿದ್ದೀವಿ, ವಿಯೋಗಿಗಳಾಗಿದ್ದೀವಿ ಅಂತ ಅರ್ಥ. ವಿಯೋಗ ಎಲ್ಲಿ ಆಗಿದೆ ಅಂತ ನನಗೆ ಗೊತ್ತಿಲ್ಲದ ಹೊರತು ಆ ಯೋಗವನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿ ಯೋಗ ಆಗಬೇಕು? ಸಾಮಾನ್ಯವಾಗಿ ನೀವೆಲ್ಲರೂ ಯೋಗಿಗಳೇ ಇದ್ದೀರಿ. ಬಹಳ ಆಳವಾದ ವಿವರಣೆಯನ್ನು ಮಾಡಲಿಕ್ಕೆ ಇದು ಸಮಯ ಅಲ್ಲ, ಆದರೆ ಶಾರ್ಟಾಗಿ ತಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯೋಗ ಅಂತಂದರೆ ಕೂಡುವುದು, ಜೋಡಣೆಯಾಗುವುದು ಅಂತ ಅರ್ಥ. ಬಹಳ ಜನ ಧ್ಯಾನದಲ್ಲಿ ಏನನ್ನು ಕೂಡಬೇಕಾಗಿದೆ? ನಾವು ಕೆಲವರು ಹೇಳ್ತಾರೆ ಪರಮಾತ್ಮನನ್ನು ಕೂಡಬೇಕಾಗಿದೆ ಅಂತ. ಪರಮಾತ್ಮ ಹೇಳ್ತಾರೆ ನನ್ನನ್ನು ಕೂಡುವ ಅವಶ್ಯಕತೆ ಏನಿದೆ? ನನ್ನ ಸ್ವರೂಪರೇ ನೀವಿದಿರಿ. ಶಿವಸ್ವರೂಪಿಗಳಂತ ಶರಣರು ಹೇಳಿದ್ದಾರೆ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅಂತ ಶರಣರು ಹೇಳೋಗಿದ್ದಾರೆ. ಎಲ್ಲರೂ ಕೂಡ ಸಚ್ಚಿದಾನಂದ ಸ್ವರೂಪ ಚೈತನ್ಯ ಆತ್ಮರೇ ಅಂತ ಪರಮಾತ್ಮ ಹೇಳಿದ್ದಾರೆ. ಆದರೆ ಯಾವ ವಿಯೋಗ ಆಗಿದೆ? ಹಾಗೆ ನೋಡಿದರೆ ನಾವು ಶಿವನಿಂದ ಬಹಳ ದೂರ ಇಲ್ಲ. ಇಂಥ ಗುರುಗಳೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಶಿವನ ಮಂದಿರಗಳನ್ನು ಕಟ್ಟಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ ಶಿವನ ಭಜನೆಯನ್ನು ಕೇಳ್ತಾ, ಶಿವನ ಹಾಡುಗಳನ್ನು ಹಾಡ್ತಾ, ಶಿವ ಶಿವ ಎಂದು ಜಪಿಸುತ್ತಾ ಅನೇಕ ಜನ್ಮಗಳಿಂದ ಬಂದಿದ್ದರೂ ಕೂಡ ನಾವು ಶಿವಯೋಗವನ್ನು ಮಾಡ್ತಾ ಬಂದಿದ್ದೀವಿ. ಅದು ಭಕ್ತಿ ಅಂತ ಪರಮಾತ್ಮ ಹೇಳ್ತಾರೆ. ಯಾರು ನಿಮ್ಮನ್ನು ನೀವು ಅರಿಯದೆ ಶಿವನನ್ನು ನೆನಪು ಮಾಡ್ತಾ ಇದ್ದೀರೋ ನೀವೆಲ್ಲರೂ ಭಕ್ತರಾಗಿದ್ದೀರಿ. ಆದರೆ ಆ ಭಕ್ತಿಗೆ ಒಲಿದು ಆ ಜ್ಞಾನವನ್ನು ಕೊಡಲಿಕ್ಕೆ, ಆ ಭಕ್ತಿಯ ಫಲ ಜ್ಞಾನವನ್ನು ಕೊಡಲಿಕ್ಕೆ ನಾನು ಬಂದಿದ್ದೀನಿ. ಆ ಜ್ಞಾನ ಏನು ಅಂದರೆ ನಿಮ್ಮಲ್ಲಿ ಆಗಿರುವ ವಿಯೋಗವನ್ನು ಜೋಡಿಸಿ ನಿಮ್ಮನ್ನು ಯೋಗಿಗಳನ್ನಾಗಿ ಮಾಡಲಿಕ್ಕೆ, ನಿಮಗೆ ಆತ್ಮಜ್ಞಾನವನ್ನು ಕೊಡಲಿಕ್ಕೆ ಈ ಧರೆಯಲ್ಲಿ ನಾನು ಬಂದಿದ್ದೇನೆ ಅಂತ ಪರಮಾತ್ಮ ಹೇಳ್ತಾರೆ. ಹಾಗಾದರೆ ವಿಯೋಗ ಎಲ್ಲಿ ಆಗಿದೆ? ಈಗ ನೋಡಿ, ಇಲ್ಲಿ ಎಲ್ಲರೂ ಕೂತಿರುವವರು ಎಲ್ಲರಲ್ಲಿಯೂ ಕೂಡ ಅಂತರ್ಶಕ್ತಿ ಇದೆ. ಎಲ್ಲರಲ್ಲಿಯೂ ಕೂಡ ಆ ಜ್ಯೋತಿ ಚೈತನ್ಯವಾಗಿ ಒಳಗಿದೆ. ಈ ಸುಟ್ಟು ಹೋಗುವ ಕೆಟ್ಟು ಹೋಗುವ ಶರೀರ ನಾನಲ್ಲ, ಇದರೊಳಗಿರುವ ಚೈತನ್ಯ ಸಚ್ಚಿದಾನಂದ ಸ್ವರೂಪ ಶಿವಸ್ವರೂಪ ಆತ್ಮವೇ ನಾವಿದ್ದೀವಿ ಅಂತ ತಿಳ್ಕೊಂಡಿವಿ ಅಂದರೆ ಆತ್ಮ ಎಲ್ಲರಲ್ಲೂ ಇದೆ. ಆದರೆ ಯಾರು ಯೋಗಿಗಳು, ಯಾರು ವಿಯೋಗಿಗಳು? ಇಲ್ಲಿ ಕೂತಿರೋರಲ್ಲಿ ಯಾರಲ್ಲಿ ಆತ್ಮ ಇಲ್ಲ ಹೇಳಿ? ಯಾರಲ್ಲಿ ಇಲ್ಲ? ಕೈ ಎತ್ತಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅಲ್ಲಿಗೆ ರೆಡಿ ಮಾಡಿಬಿಡ್ತಾರಲ್ಲಿ.
ಭಾಳ ತಿಟ್ಗಳಂಗಿಲ್ಲ, ಎಷ್ಟೊತ್ತಿಗೆ ಎತ್ತುತ್ತೀರಿ ಅಂತ ಕೇಳ್ತಾರೆ. ಎಲ್ಲರೊಳಗಡೆ ಆತ್ಮ ಇದೆ ಅಂತ ಇಲ್ಲೆಲ್ಲರೂ ನೀವು ಕೂತಿದ್ದೀರಿ ಅಂದರೆ ಮತ್ತು ಎಲ್ಲಿ ವಿಯೋಗ ಆಗಿದೆ? ಶರೀರ ಇದೆ ಅಂದಮೇಲೆ ಶರೀರ ಓಡಾಡ್ತಾ ಇದೆ, ಶರೀರ ಬದುಕಿದೆ ಅಂದಮೇಲೆ ಒಳಗಡೆ ಆತ್ಮ ಇದೆ. ಆದರೆ ಯೋಗಿಗಳು ಯಾರು, ವಿಯೋಗಿಗಳು ಯಾರು ಅಂದರೆ ಎಲ್ಲರಲ್ಲಿಯೂ ಕೂಡ ಆತ್ಮ ಇದೆ, ಆದರೆ ಅದರ ಸ್ಮೃತಿಯಿಂದ ವಿಯೋಗ ಆಗಿದ್ದಾರೆ. ನಾನೊಂದು ಚೈತನ್ಯ ಜ್ಯೋತಿ, ನಾನೊಂದು ಶಿವಸ್ವರೂಪಿ ಆತ್ಮ, ನಾನೊಂದು ಶಿವ ಸಂತಾನ, ನಾನೊಂದು ಚೈತನ್ಯ ಶಕ್ತಿ ಅನ್ನುವಂಥ ಸ್ಮೃತಿ ಅವರು ವಿಸ್ಮೃತಿಗೊಂಡಿದ್ದಾರೆ. ಆತ್ಮ ಇದೆ, ಅದರ ಸ್ಮೃತಿ ಇಲ್ಲದ ಕಾರಣ ಅವರು ವಿಯೋಗಿಗಳು. ಎಲ್ಲರಿಗೂ ಆತ್ಮ ಇದೆ, ಆದರೆ ಇದರ ಅರಿವು ಆಯಿತು ಅಂದರೆ ನಾನೊಂದು ಚೈತನ್ಯ, ನಾನೊಂದು ದಿವ್ಯ ಶಕ್ತಿ ಅನ್ನುವ ಅರಿವು ಆದರೆ ನಾವೆಲ್ಲರೂ ಕೂಡ ಯೋಗಿಗಳು. ಯೋಗಿ ಆಗಬೇಕು ಅಂದ್ರೆ ಏನೋ ದೊಡ್ಡ ಸಾಧನೆ ಮಾಡಬೇಕು, ಏನೋ ಬೇಕಾದಷ್ಟು ಗ್ರಂಥಗಳನ್ನು ಓದಬೇಕು ಅಂತಲ್ಲ. ಈ ಸಾರವನ್ನು ಎಲ್ಲ ಶಾಸ್ತ್ರಗಳು, ಭಗವದ್ಗೀತೆ, ಎಲ್ಲ ಅನೇಕ ವೇದಗಳು, ಬಸವಣ್ಣನವರ ವಚನಗಳು, ಕಬೀರ ದೋಹೆಗಳು, ಎಲ್ಲ ಮಂಕುತಿಮ್ಮನ ಕಗ್ಗಗಳಲ್ಲಿಯೂ ಕೂಡ ಪ್ರತಿಯೊಂದು ಈ ಚೈತನ್ಯದ ಕುರಿತಾಗಿ ಮಾತಾಡಿದ್ದಾರೆ. ಆದರೆ ತಿಳ್ಕೊಂಡಿದ್ದೀವಿ ಅಷ್ಟೇ, ಆದರೆ ಅದರ ಅನುಭವದಲ್ಲಿ ಬರಲಿಲ್ಲ. ಯಾಕೆ ಅಂದರೆ ಆತ್ಮ ಇದೆ, ಅದರ ಸ್ಮೃತಿಯಿಂದ ವಂಚಿತರಾಗಿದ್ದೀವಿ. ಪರಮಾತ್ಮ ಇದನ್ನು ಹೇಳ್ತಾರೆ, ಅಪನೇಕೋ ಆತ್ಮ ಸಮಜ್ ಮುಜೆ ಬಾಪ್ಕೋ ಯಾದ್ ಕರೋ ಅಂತ ಹೇಳ್ತಾರೆ. ಬರೀ ನಿಮ್ಮನ್ನು ಶರೀರ ಅಂತ ತಿಳಿದು ಶಿವನನ್ನು ನೆನಪು ಮಾಡಿದರೆ ನೀವು ಭಕ್ತರಾಗ್ತೀರಿ. ನಿಮ್ಮನ್ನು ನೀವು ಚೈತನ್ಯ ನಿರಾಕಾರ ಆತ್ಮ ಅಂತರ್ಜ್ಯೋತಿ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡಿದರೆ ನೀವು ಶಿವಯೋಗಿಗಳಾಗ್ತೀರಿ, ರಾಜಯೋಗಿಗಳಾಗ್ತೀರಿ, ಯೋಗಿಗಳಾಗ್ತೀರಿ ಅಂತ ಪರಮಾತ್ಮ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಧ್ಯಾನ ಮಂದಿರಗಳು, ಪಿರಮಿಡ್ ಆಗಲಿ, ಇದೆಲ್ಲ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಮನಸ್ಸನ್ನು ಬಹಿರ್ಮುಖವಾಗಿ ಅರಿಯುವುದನ್ನು ನಿಲ್ಲಿಸಿ ಒಂದಷ್ಟು ಅಂತರ್ಮುಖವಾಗಿ ಮನಸ್ಸನ್ನು ತರಿಸಿ ನಮ್ಮ ನಿಜ ಚೈತನ್ಯದೊಳಗಡೆ ಆ ಸ್ಮೃತಿಯನ್ನು ತರಿಸುವ ಕಾರ್ಯಕ್ಕಾಗಿ ಇವೆಲ್ಲ ಸಹಯೋಗ ಆಗೋದ್ರಿಂದ, ನಮ್ಮನ್ನು ಯೋಗಿಗಳನ್ನಾಗಿ ಮಾಡುವುದರಿಂದ ಈ ಎಲ್ಲ ಸ್ಥಾನಗಳಿಗೆ ಇಷ್ಟೊಂದು ಬೆಲೆ ಇದೆ. ಆದರೆ ನಾವೆಲ್ಲರೂ ಕೂಡ ನಮ್ಮ ದೇಹವೇ ದೇಗುಲ ಅಂತ ತಿಳಿದು, ಒಳಗಿರುವ ಚೈತನ್ಯವನ್ನೇ ನಾನು ಅಂತ ತಿಳಿದು ಆ ಸ್ಮೃತಿ ಸ್ವರೂಪದಲ್ಲಿದ್ದು ಪರಮಾತ್ಮನನ್ನು ನೆನಪು ಮಾಡಿ ನಾವೆಲ್ಲರೂ ಸತ್ಯ ಯೋಗಿಗಳಾಗೋಣ, ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳೋಣ. ಅದಕ್ಕೆ ಈ ಜಗತ್ತಿನಲ್ಲಿ ಎರಡೇ ಜಾತಿ ಇದೆ ಅಂತ ಹೇಳ್ತಾರೆ ಪರಮಾತ್ಮ. ಶರಣರು ಕೂಡ ಇದನ್ನೇ ಹೇಳಿದ್ದಾರೆ. ಎಷ್ಟು ಜಾತಿಗಳಿದೆ? ಜಾತಿ ಧರ್ಮದ ಹೆಸರಿನಲ್ಲಿ ನಾನು ಬೇರೆ ನೀನು ಬೇರೆ ಅಂತ ಯಾವ ಆರಾಮಿದ್ರೆ ನಾವು ಒಂದು ತಾಸು ಮಾತಾಡೋರ, ಆದರೆ ಸ್ವಲ್ಪ ನೆಗಡಿಗಿದೆ. ಇರಲಿ, ನಮ್ಗೆ ಏನು ಒಂದು 10 ನಿಮಿಷ ಬಂದು ಮಾತಾಡೋ ನಾವು ಮೊದಲು ಹೋಗ್ಬೇಕಂದ್ರೆ ಏನು ಮಾಡೋಕೆ ಅವ್ರ ಪ್ರೀತಿನ ನಮ್ಮನ್ನ ಇಲ್ಲಿ ಕಟ್ಟಿ ಹಾಕಿಬಿಟ್ಟಿದ್ರು. ಆತ್ಮ ಮತ್ತು ಪರಮಾತ್ಮನ ಕುರಿತು ಇಲ್ಲಿವರೆಗೆ ಮಾತಾಡಿದರು. ಆತ್ಮ ನಮ್ಮದು ಇಲ್ಲಿ, ನಮ್ಮ ಆತ್ಮ, ನಮ್ಮೆಲ್ಲರ ಆತ್ಮಗಳು ಎಲ್ಲಿಂದ ಬಂದವೋ ಆ ಪರಮಾತ್ಮನ ಚರಣಗಳಿಂದ ಹೊರಗೆ ಬಂದವು. ಮೊಟ್ಟ ಮೊದಲು ಈ ಜಗತ್ತವನ್ನು ಸೃಷ್ಟಿ ಮಾಡಿದ ಪರಮಾತ್ಮ, ಸೃಷ್ಟಿ ಮಾಡಿ ಏನು ಮಾಡಿದ ಅಂದರೆ ನಮ್ಮೆಲ್ಲ ಆತ್ಮಗಳನ್ನ ಹುಟ್ಟಿಸಿ ಈ ಜಗತ್ತಿನಲ್ಲಿ ಬಿಟ್ಟ. ಹೋರಿ ಅಂದ, ಹೋರಿ ಅಂದ್ರೆ ಆದ್ರೆ ನಮ್ಮ ಆತ್ಮಗಳ ಕಣ್ಣೀರು ಹಾಕಾಕತ್ತವಳು. ಯಾಕೆ ಕಣ್ಣೀರು ಹಾಕಾಕತ್ತಂದ್ರೆ ನಿನ್ನಿಂದ ಹುಟ್ಟಿದ್ದು ನಾವು, ನಿನ್ನದ ಹಂತಲ್ಲಿ ಇರಬೇಕಲ್ಲ. ಆದರೆ ನಿನ್ನಿಂದ ಹುಟ್ಟಿ ಮಾತ್ರ ನಾವು ಮತ್ತೆ ಭೂಲೋಕಕ್ಕೆ ಹೋಗ್ಬೇಕು, ಮರ್ತಲೋಕಕ್ಕೆ ಹೋಗಬೇಕು, ಅಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕು. ಮತ್ತು ನಮಗೆ ನಿನ್ನ ಸನ್ನಿಧಿ ಯಾವಾಗ ಸಿಗ್ತದೆ, ನಿನ್ನ ಪ್ರೀತಿ ಯಾವಾಗ ಸಿಗ್ತದೆ, ನಿನ್ನ ಸನ್ನಿಧಾನ ಯಾವಾಗ ಸಿಗ್ತದೆ, ನಮ್ಮ ಮೋಕ್ಷ ಯಾವಾಗ ಸಿಗ್ತದೆ ಅಂತ ಕಣ್ಣೀರು ಹಾಕಾಗತ್ತಾಗ ಆ ಭಗವಂತ ಎಲ್ಲ ಆತ್ಮಗಳಿಗೆ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅಂದ್ರೆ, ನೀವು ಭೂಲೋಕಕ್ಕೆ ಹೋರಿ, ಮರ್ತಲೋಕಕ್ಕೆ ಹೋರಿ, ಆದರೆ ಅಲ್ಲಿ ಒಂದು ಒಳ್ಳೆಯ ಶ್ರೇಷ್ಠವಾದಂಥ ಜನ್ಮದ, ಅದು ಮನುಷ್ಯ ಜನ್ಮದ, ಅದು ಜ್ಞಾನದ ಜನ್ಮದ. ಆ ಜ್ಞಾನದ ಜನ್ಮದಲ್ಲಿ ನನ್ನನ್ನು ಯಾರು ಸ್ಮರಣೆ ಮಾಡ್ಕೋತೀರಿ, ನನ್ನ ಆರಾಧನೆ ಯಾರು ಮಾಡ್ತೀರಿ, ನನ್ನ ಧ್ಯಾನವನ್ನು ಯಾರು ಮಾಡ್ತೀರಿ, ಅವರು ಮತ್ತೆ ನೇರವಾಗಿ ನನ್ನ ಹತ್ತಿರ ಬರ್ತೀರಿ ಅಂತ ಅವಾಗ ಹೇಳಿ ಕಳಿಸಿದಾನೆ ಪರಮಾತ್ಮ. ನಮ್ಮೆಲ್ಲ ಆತ್ಮಗಳು ಹೇಳಿ ಕಳಿಸಿದಾನೆ. ಆದರೆ ಅಲ್ಲಿಂದ ಬಂದ ತಕ್ಷಣ ಏನಾಯ್ತಂದ್ರೆ ಇಲ್ಲಿ ಪಾಪದ ಆವರಣದಿಂದ, ಅಜ್ಞಾನದ ಆವರಣದಿಂದ, ಮಾಯದ ಆವರಣದಿಂದ ನಮ್ಮ ಆತ್ಮ ಅದನ್ನು ಸ್ಮರಣೆ ಮಾಡ್ಕೋತಾ ಇಲ್ಲ. ನಾನು ಅಲ್ಲಿ ಭಗವಂತ ನನಗೆ ಹಿಂಗೆ ಕಳಿಸಿದಾನ, ನಾವು ಅಲ್ಲಿ ಹೋಗ್ಬೇಕಂತ ನಮ್ಮದು ಆತ್ಮಕ್ಕೆ ಜ್ಞಾನ ಆಗ್ತಾ ಇಲ್ಲ. ಜ್ಞಾನ ಆಗ್ಬೇಕಾದ್ರೆ ಏನು ಮಾಡ್ಬೇಕಾಗೈತಿ? ಧ್ಯಾನವನ್ನು ಮಾಡಬೇಕಾಗೈತಿ, ಭಗವಂತನ ಧ್ಯಾನವನ್ನು ಮಾಡಬೇಕಾಗೈತಿ, ಸತ್ಸಂಗವನ್ನು ಮಾಡಬೇಕಾಗೈತಿ. ಸತ್ಸಂಗವನ್ನು ಮಾಡಿ ನಾವು ಇದನ್ನು ತಿಳ್ಕೋಬೇಕಾಗೈತಿ. ತಿಳ್ಕೊಂಡ್ರೆ ನಮ್ಮ ಮಾತ್ರ ಅಲ್ಲಿ ಹೋಗಿ ಮುಟ್ಟಕ್ಕೆ ಸಾಧ್ಯತೆನ. ಇಲ್ಲಾಂದ್ರೆ ತಿಳಿದಿಲ್ಲ ಅಂದ್ರೆ ಮತ್ತೆ ಏನಾಗ್ತದಂದ್ರೆ ನಮ್ಮ ಆತ್ಮಕ್ಕೆ ಈ ಜನ್ಮದಿಂದ ಇದು ಕೊನೆಯ ಜನ್ಮ ಅಂತಾರು. ಆದ್ರೆ ಕೊನೆಯ ಜನ್ಮ ಇದ್ದಾಗ ನೀ ಧ್ಯಾನ ಮಾಡಿದೆ ಅಂದ್ರೆ ಇದು ಕೊನೆಯ ಜನ್ಮ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದಂದ್ರೆ ಮತ್ತೆ ಪಾಪಿ ಆತಂದ್ರೆ ನಮ್ಮ ಆತ್ಮ ಪಾಪಾತ್ಮ ಆತಂದ್ರೆ ಏನಾಗ್ತದಂದ್ರೆ ಕೆಳಮಟ್ಟದ ಜನ್ಮಗಳನ್ನ ಮತ್ತೆ ಧರಿಸಲಿಕ್ಕೆ ಹೋಗ್ತದ, ಕೀಳದ ಮಟ್ಟದ ಜನ್ಮಗಳನ್ನ ಧರಿಸಲಿಕ್ಕೆ ಹೋಗ್ತದೆ. ಭಾಳ ಕಷ್ಟಪಟ್ಟದ್ರೆ ನಮ್ಮ ಆತ್ಮ ಕಷ್ಟಪಟ್ಟದ್ದು ಯಾರಿಗೂ ಈ ಜಗತ್ತಿನಲ್ಲಿ ಕಷ್ಟಪಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ
ಒಂದೊಂದು ಸ್ವಲ್ಪ ಸ್ವಲ್ಪ ಪುಣ್ಯವನ್ನು ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟದ ಗೊತ್ತದೇನು ಒಂದು ಗಿಡ ಆಗಿ ನೆರಳನ್ನು ಕೊಟ್ಟದ, ಒಂದು ಹಣ್ಣನ್ನು ಕೊಟ್ಟದ, ಒಂದು ಹಸು ಆಗಿ ಹಾಲನ್ನು ಕೊಟ್ಟದ, ಒಂದು ಪಕ್ಷಿ ಆಗಿ ಮತ್ತೆ ಏನೇನೋ ಕೊಟ್ಟದ, ಒಂದು ಬಳ್ಳಿ ಆಗಿ ಹೂವನ್ನು ಕೊಟ್ಟದ. ಇದೆಲ್ಲ ಕೊಟ್ಟು 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 ಏನು ಮಾಡಿದ ನಮ್ಮ ಆತ್ಮ ಪುಣ್ಯವನ್ನು ಗಳಿಸ್ಕೊಂಡು ಬಂದದ. ಎಲ್ಲಿಗೆ ಬಂದದ? ಈ ಮನುಷ್ಯ ಜನ್ಮ ಧರಿಸಿ ಬಂದದ. ಯಾವಾಗ ಪಾಪ ಪುಣ್ಯ ಸವಣ ಆಯಿತು, ಪುಣ್ಯ ಸ್ವಲ್ಪ ಹೆಚ್ಚಾಯಿತು, ಅವಾಗ ನಮ್ಮ ಆತ್ಮಕ್ಕೆ ಈ ಮನುಷ್ಯ ಜನ್ಮ ಸಿಕ್ಕದ. ಇನ್ನು ಪಾಪ ಹೆಚ್ಚಾದ್ರೆ ಮತ್ತೆ ಏನಾಗ್ತದ? ಕೆಳಮಟ್ಟದ ಜನ್ಮ ಸಿಗ್ತವ. ಪುಣ್ಯ ಹೆಚ್ಚಾದ್ರೆ ಆ ಭಗವಂತನ ಕಡೆ ಹೋಗೋದಕ್ಕೆ ನಮ್ಗೆ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಹಾಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇದೇ ಇಲ್ಲಿವರೆಗೆ ಹೇಳಿದ್ರು, ಬಹಳ ಚಂದ ಮಾತಾಡಿದ್ರು ನಮ್ಮ ಅಣ್ಣವರು, ಬಹಳ ಚಂದ ಮಾತಾಡಿದರು, ತಾಯಿಯವರು ಮಾತಾಡಿದರು, ಎಲ್ಲರೂ ಮಾತಾಡಿದರು. ನಮ್ಮ ಪಿ ರಾಜು ಅವರು ಇನ್ನೂ ವಿಶೇಷ ಅವರು ಮಾತಾಡಿದ್ರು. ಅವ್ರು ಎಮ್ ಎಲ್ ಎ ಹಂಗೆ ಕಾಣಿಸಿದ್ರು, ಅವರು ಒಬ್ಬರು ಶರಣರು ಹಂಗೆ ಕಾಣಿಸಿದ್ರು. ರಾಜಕೀಯವರು ಭಾಳ ಮಾತಾಡೋ ಕಮ್ಮಿ ಹಂಗಲ್ಲ, ಮತ್ತು ಏನಾರು ಹೇಳ್ತಾರೆ ಅವ್ರು, ಆದ್ರೆ ಇವ್ರು ಹಂಗೆ ಮಾತಾಡಿದ್ರು. ಅದ್ರಾಗ ನಾವು ಇವರೆಲ್ಲ ಮಾಡ್ಬೇಕಾರೆ ಅವರು ಸುಮ್ಮನೆ ಹಂಗೆ ಮಾಡೋಕ್ಕಾಗಿಲ್ಲ. ಇವ್ರಿಗೆ ನಮ್ಮ ಚಿದಾನಂದ ಅವರು ಧ್ಯಾನ ಮಾಡತ್ರೊಳಗೆ ಏನೋ ಪಡ್ಕೊಂಡಾರ,